ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮದ ಕಂತಿಗೆ ತಮಗೆ ಸ್ವಾಗತ. ಇವತ್ತು ಕೂಡ ನಾವು ಕಾಫಿಯ ಚರ್ಚೆಯನ್ನು ಮುಂದುವರಿಸ್ತೀವಿ. ನಿಮ್ಗೆ ಅನಿಸ್ಬೋದು ಇವರೇನು ಎರಡು ಜನ ಗಡ್ಡ ಅಣ್ಣಾದವರು ಕೂತ್ಕೊಂಡು ಏನೆಲ್ಲ ಅದೇ ಹಿಡ್ಕೊಂಡು ಕುಯ್ತಾರೆ ಅಂತ. ಬಟ್ ವ್ಯವಸ್ಥಿತವಾಗಿ ನಾವು ಮಾಡಬೇಕು, ಅದನ್ನೇ ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಏನಂದರೆ ಹೊಸದಾಗಿ ಮಾಡೋರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡೋದು ನಮ್ಮ ಕರ್ತವ್ಯ. ಮತ್ತು ಇದನ್ನೆಲ್ಲ ನಾವು ಮತ್ತೆ ರಿಪೀಟ್ ಮಾಡೋ ಅಗತ್ಯ ಬೀಳೋದಿಲ್ಲ. ಇನ್ನೊಂದು 10-20 ವರ್ಷ ಆದರೂ ಕಾಫಿ ತಳಿಗಳಿರ್ಬೋದು, ಬೆಳೆಯ ಪದ್ಧತಿ ಇರ್ಬೋದು, ಬಹುತೇಕ ಒಂದೇ ಇರುತ್ತೆ. ಅಪರೂಪಕ್ಕೆ ಯಾವುದೋ ಒಂದು ಹೊಸ ರೋಗ ಬರ್ಬೋದು, ಒಂದು ಹೊಸ ಯಾವುದೋ ಗೊಬ್ಬರ ಬರ್ಬೋದು. ಇಂಥವು ಸಣ್ಣ ಪುಟ್ಟ ಬದಲಾವಣೆ ಬಿಟ್ಟರೆ ಮೂಲಭೂತ ವಿಷಯಗಳು ಬದಲಾಗೋದಿಲ್ಲ. ಆಮೇಲೆ ನಮ್ಮ ಅನುಭವಕ್ಕೆ ತಕ್ಕಂತೆ ಅದು ಕೆಲವೊಂದಷ್ಟು ಬದಲಾವಣೆ ಆಗ್ಬೋದು. ಹಾಗಾಗಿ ನಾವು ಇದು ಮಾಡಿದರೆ, ವ್ಯವಸ್ಥಿತವಾಗಿ ಜೋಡಿಸಿಟ್ರೆ ಒಂದು ಕಾಯಂ ದಾಖಲೆಯಾಗಿ ಉಳಿತದೆ ಹೇಳೋ ಕಾರಣಕ್ಕೆ ನಾವು ಮಾಡ್ತಾಯಿದ್ದೀವಿ. ಇವತ್ತಿನ ಚರ್ಚೆಯಲ್ಲಿ ನಾವು ಗಿಡ ನಾಟಿ, ಈಗ ಹಿಂದಿನ ಕಂತಲ್ಲಿ ನೀವು ನೋಡಿದ್ದರೆ ಗೊತ್ತಾಗುತ್ತೆ, ನಾವು ಕಾಫಿ ಆಧಾರಿತ ಬೆಳೆ ಪದ್ಧತಿ ಎಲ್ಲೆಲ್ಲ ಕಾಫಿಯನ್ನು ಮಾಡ್ಬೋದು ಹೇಳೋದನ್ನು ನಾವು ಚರ್ಚೆ ಮಾಡಿದ್ವಿ. ಇವತ್ತಿನ ಕಂತಲ್ಲಿ ಕಾಫಿ ಗಿಡ ನಾಟಿ ಹೆಂಗೆ ಮಾಡಬೇಕು, ಯಾವ ಸೈಜಿನ ಗಿಡ, ಯಾವ ಗುಂಡಿ, ಯಾವ ಗೊಬ್ಬರ, ಏನು ಹಾಕೋದು, ಆಮೇಲೆ ಆರಂಭಿಕ ನಿರ್ವಹಣೆ ಕಾಫಿ, ಆಮೇಲೆ ಮೂಲ ತೋಟದ ನಿರ್ವಹಣೆ ಮತ್ತು ಮುಂದಿನ ಹಂತಕ್ಕೆ ಹೋಗೋಣ. ಸೊ ಇವತ್ತಿನ ಚರ್ಚೆಗೆ ಮತ್ತು ಇಂದಿನಂತೆ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ ವೇಣುಗೋಪಾಲ್ ಸರ್ ಇದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡಿ ಕಾಫಿಯ ಕಥೆಯನ್ನು ಇನ್ನೂ ಸ್ವಲ್ಪ ಮುಂದೆ ತೊಗೊಂಡು ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತಿನ ಕಂತಿಗೆ ತಮಗೆ ಸ್ವಾಗತ. ಸರ್, ಈಗ ನಾವು ಈ ಕಾಫಿಯ ನಾಟಿ ಹಂತಕ್ಕೆ ಬಂದಿದ್ದೀವಿ. ಕಾಫಿ ನಾಟಿ ಮಾಡೋದಾದ್ರೆ ಈಗ ಸ್ಪೇಸಿಂಗ್ ಅದೆಲ್ಲ ಮತ್ತೆ ನಾವು ತಿರ್ಗಾ ಹೋಗೋದು ಬೇಡ, ಈಗಾಗಲೇ ಸಾಕಷ್ಟು ಸರಿ ಮಾತಾಡಿದ್ದೀವಿ. ಅಡಿಕೆ ತೋಟದಲ್ಲಿ ಉಪಬೆಳೆ ಮಾಡಿದರೆ 2 ಗಿಡದ ಮಧ್ಯೆಲ್ಲ ಹಾಕ್ತೀವಿ. ಕೆಲವರು ಕಾಲುವೆ ಮೇಲೆ ಹಾಕ್ತಾರೆ. ಇದರಲ್ಲಿ 30 ಅಡಿ ಇದ್ದರೆ 2 ಲೈನ್ ಹಾಕ್ತಾರೆ. ಸ್ಪೇಸಿಂಗ್ 6x4 ಕೊಡ್ತಾರೆ. ಅದನ್ನು ಬೇಕಾದ್ರೆ ನಾವೊಂದು ರಿಮೈಂಡ್ ಮಾಡಬೇಡ, ರೀಕ್ಯಾಪ್. ಇದಕ್ಕಾದರೆ ಅರೇಬಿಕಾ ಜಾತಿ ಹಾಕಿದ್ರೆ ಸಾಮಾನ್ಯವಾಗಿ ನಾವೀಗ ಇದನ್ನು ಹಾಕ್ಸ್ತಾ ಇದ್ದೀವಿ, ಏನು ಚಂದ್ರಗಿರಿ, ಹೆಚ್ಚಾಗಿ ಚಂದ್ರಗಿರಿ ಹಾಕ್ತಾಯಿದ್ದೀವಿ. ಅದಕ್ಕೆ 6x4 ಓಕೆ, 5x5 ಓಕೆ, 5.5 ಆಗುತ್ತೆ, 5.5 ಆಗುತ್ತೆ. ಒಟ್ಟು 5, 6, 4, 6 ಈ ರೇಂಜ್ ಸಾಕು. ಯಾಕೆಂದರೆ ಅದು ಗಿಡ ವಿಪರೀತ ಬೆಳೆಯೋದಿಲ್ಲ. ರೋಬಸ್ಟ ಬೆಳೆಯುತ್ತೆ, ನಾವು ಪ್ರೂನಿಂಗ್ ಮಾಡಿ ಕಂಟ್ರೋಲ್ ಮಾಡ್ತೀವಿ. ಆದರೆ ಅದ್ರ ಒಟ್ಟಾರೆ ಆರ್ಕಿಟೆಕ್ಚರ್ ಸಣ್ಣ, ಈ ವೀಕ್. ಈಗ ನಾವು ರೋಬಸ್ಟಕ್ಕೆ ಕಂಪೇರ್ ಮಾಡಿದರೆ, ರೋಬಸ್ಟಕ್ಕಾದರೆ ನಾವು ಸ್ಪೇಸಿಂಗು ಈಗ ಅಂತರ ಬೆಳೆಯಾಗಿ ಹಾಕುವಾಗ ಅಲ್ಲಿ ಏನಿದೆ ಅಲ್ಲಿ ಹಾಕ್ತೀವಿ, ಅದೆಲ್ಲ ಅಡ್ಜಸ್ಟ್ಮೆಂಟ್. ಅದು ಸ್ವತಂತ್ರವಾಗಿ ನಾವು ಹಾಕ್ತೀವಿ ಅಂದರೆ ರೋಬಸ್ಟ 8x8, 9x9, 9x9, 9x9 ಸ್ಟ್ಯಾಂಡರ್ಡು. ಓಲ್ಡ್ ಫೆರುಡಿನಿಯಾ 274 ಆದರೆ 10x10 ಆಗ್ತದೆ. 10x10, 9x9, 10x10. ಅದಕ್ಕಿಂತ ಕಡಿಮೆ ರೋಬಸ್ಟಾಗೆ ಸಾಲದು. ಯಾಕೆಂದರೆ ಅದರಲ್ಲಿ ಗ್ರೂಪಿಂಗ್ ಬ್ರಾಂಚಸ್ ಇದ್ರೆ ಅದನ್ನ ಕ್ಲೋಸ್ ಸ್ಪೇಸಿಂಗ್ ಹೋಗ್ತೀವಿ. ಅದು C/R ಅಂತಲ್ಲಿ 9x9 ಸಾಕು. ಅದೇ ಎರೆಕ್ಟ್ ಬ್ರಾಂಚು ಹಳೆ ರೋಬಸ್ಟಾ ಕ್ಯಾಟಗರಿ ಎಲ್ಲ ಆದರೆ 10x10. ಏನಕ್ಕೆ ಅಂದರೆ ಅದರದ್ದು ಒಟ್ಟಾರೆ ಗಿಡದ ಆರ್ಕಿಟೆಕ್ಚರ್ ದೊಡ್ಡದು. ಹೆಂಗಾರು ಪ್ರೂನಿಂಗ್ ಮಾಡಿದರೆ ಅಷ್ಟು ಇಳುವರಿ ಕಡಿಮೆ ಆಗ್ತದೆ. ಅವಾಗ ಹೆಚ್ಚಿಗೆ ಗಿಡ ಹಾಕ್ಕೊಂಡು ಇಳುವರಿ ಕಡಿಮೆ ಬಂದರೆ ಏನು ಪ್ರಯೋಜನ ಇಲ್ಲ. ಹಂಗೆ ಅಷ್ಟು ಸ್ಪೇಸಿಂಗ್ ಕೊಡ್ತೀವಿ. ಇನ್ನು ಅಂತರ ಬೆಳೆಯಾಗಿ ಮಾಡುವಾಗ ಅಲ್ಲಿ ಹೆಂಗಿದೆಯೋ ಹಾಗೆ ಪರಿಸ್ಥಿತಿಗೆ ಅಡ್ಜಸ್ಟ್ ಆಗ್ತೀವಿ. ಸೊ ಇದಾಯಿತು. ಈಗ ನಾವು ನಾಟಿಗೆ ಗಿಡದ ಸೈಜು, ನಾವು ನರ್ಸರಿಯೆಲ್ಲ ಬಗ್ಗೆ ಮಾತಾಡಿದ್ದೀವಿ. ಸರಿಯಾದ ಆಪ್ಟಿಮಮ್ ಸೈಜ್ ಏನು? ಇಲ್ಲ, 1-2 ನಿಮಿಷದಲ್ಲಿ ನಾನು ನರ್ಸರಿದು ಮುಗಿಸ್ಬಿಡ್ತೀನಿ. ನಾವು ಬಿತ್ತನೆ ಮಾಡಿದ್ವಿ ಜನವರಿ ಫೆಬ್ರವರಿನಲ್ಲಿ. 4-5 ತಿಂಗಳಲ್ಲಿ ಗಿಡ ರೆಡಿ ಆಯಿತು. ಒಂದು 5 ಅದು ನಾನು ಇನ್ನೊಂದು ಅದಕ್ಕೆ ಆ್ಯಡ್ ಮಾಡ್ತೀನಿ. ಬೆಡ್ಡಲ್ಲಿ ಮೊಳಕೆ ಆಗಿ ಬರುತ್ತೆ. 2 ಎಲೆ ಕ್ಯಾಪ್ ಒಂದು ತೆಗೆದು 2 ಎಲೆ ಆದ ತಕ್ಷಣ ನಾವು ಕಿತ್ತು ಪಾಕೆಟಿಗೆ ಟೋಪೀಸ್ ಇದ್ದಷ್ಟು ಬೆಟರ್. ಟೋಪಿ ಸ್ಟೇಜಲ್ಲಿ ನಾವು ಹಾಕಿದ್ರೆ ಇನ್ನೂ ಬೆಟರ್ ಎಸ್ಟಾಬ್ಲಿಷ್ಮೆಂಟ್ ಚೆನ್ನಾಗಿ ಬರುತ್ತೆ. ಓಕೆ, ಟೋಪಿ ಆಮೇಲೆ ಕಳಿಸ್ಕೊಂಡ್ರು ಏನು ತೊಂದರೆ ಇಲ್ಲ? ಕಳಿಸ್ಕೊಂಡ್ರೆ ತೊಂದರೆ ಇಲ್ಲ. ಓಕೆ, ಟೋಪಿ ಹಂತದಲ್ಲಿ ಹಾಕ್ಬೋದು. ಓಕೆ, ಅದು ಕಾಫಿ ಬೋರ್ಡ್ ರೆಕಮೆಂಡೇಶನ್ ಅದೇನೆ, ಟೋಪಿ ಇದ್ದಾಗೇನೆ. ಅದ್ರ ಹಿಂಗಿದ್ದು ಹಿಂಗಾಗಿ ಟೋಪಿ ಮೇಲೆ ನಿಂತಾಗ ಕಿತ್ತು ಹಾಕ್ಬಿಡೋದು, ಪ್ಯಾಕೆಟಿಗೆ ಹಾಕೋದು. ಹಾಗಾದ್ರೆ ಇದೇನಕ್ಕಪ್ಪ 2 ದ್ರಾವಿಡ ಪ್ರಾಣಾಯಾಮ ಅಂದರೆ, ಸುಮ್ಮನೆ ಪ್ಯಾಕೆಟಲ್ಲೇ ಬೀಜ ಹಾಕಿದ್ರು ಬರ್ತಿತ್ತು. ಅದರಲ್ಲಿ ಎಷ್ಟೋ ಹುಸಿ ಹೋಗ್ತದೆ ಮತ್ತು ಅದೆಲ್ಲ ಹುಡ್ಕೋದು ಕಷ್ಟ. ಅದ್ರ ಬದಲಿಗೆ ನಾವು ಬೆಡ್ಡಲ್ಲಿ ಹಾಕಿ ಯಾವ್ದು ಹುಟ್ಟು ಬಂತು ಅದನ್ನು ಕಿತ್ತು ಹಾಕೋದು. ಬೆಡ್ಡಲ್ಲಿ ಹಾಕ್ತೀವಿ, ಲೈನ್ ಸೋಯಿಂಗ್ ಮಾಡಿ ಅದನ್ನ ಟೋಪಿ ಸ್ಟೇಜ್ನಲ್ಲಿ ಪ್ಲಾಂಟ್ ಮಾಡ್ತೀವಿ. ಒಂದು 4-5 ತಿಂಗಳಲ್ಲಿ ಅದು ಗಿಡ ರೆಡಿ ಆಗುತ್ತೆ. ಅಂದ್ರೆ ಮೇ, ಜೂನ್, ಆಗಸ್ಟ್ ವರೆಗೂ ಕೂಡ ಅದು ಗಿಡ ರೆಡಿ ಆಗುತ್ತೆ. ಯಾವ ಕೆಲವು ಸರ್ತಿ ನಾವು
ಇನ್ನೂ 1 ವರ್ಷ ಬಿಡ್ತೀವಿ, ಅದು 2 ನೀರು ಗಿಡ ಆಗುತ್ತೆ. 1.5 ವರ್ಷದ ಗಿಡ ಅದನ್ನು ಹಾಕ್ತೀವಿ. ಆದರೆ ಒಂದು ವರ್ಷದ ಗಿಡ ಅಂತಂದರೆ ದೊಡ್ಡ ಪ್ಯಾಕೆಟ್ ಇರಬೇಕು, ಬ್ಯಾಸ್ಕೆಟ್ ಇರಬೇಕು. ಮತ್ತು ಏನೇ ಮಾಡಿದರೂ ಸರ್ ಬೇರೆ ಕಾಯಿಲ್ ಆಗ್ತದೆ, ಅಷ್ಟು ರೆಕಮೆಂಡೆಡ್ ಅಲ್ಲ. ಬಹುಶಃ ಭಾರಿ ಮಳೆ ಪ್ರದೇಶದಲ್ಲಿ ಇಲ್ಲ, ಅವಾಗ ಬೇರ್ನ ಕೆಳಗಡೆ ಭಾಗಕ್ಕೆ ಬೇರ್ನ ಕತ್ತರಿಸಿ ನಾವು ಗಿಡ ಹಾಕ್ತೀವಿ. ಆದರೆ ಇದು ಎಳ್ನೀರು ಗಿಡ ಹೇಳೋದೆಲ್ಲ ಕತೆ ಇರೋದು ಭಾರಿ ಮಳೆ ಪ್ರದೇಶದಲ್ಲಿ ಗಿಡ, ಸಣ್ಣ ಗಿಡ ಕೊಡ್ತೋಗ್ತದೆ. ಇಲ್ಲ, ಚಿಕ್ಕ ಬೆಳೆಗಾರರು ದೊಡ್ಡ ಬ್ಯಾಸ್ಕೆಟಲ್ಲಿ ಅದನ್ನು ಎಸ್ಟಾಬ್ಲಿಷ್ ಮಾಡಿ ನಾವು ಚರ್ಚೆ ಮಾಡ್ತಾ ಇದ್ವಿ. ನಾವು ಕಾಫಿ ತಕ್ಷಣವೇ ನಾವು ಹಾಕಿದ್ರೆ ಹೇಗೆ ಅನ್ನೋದು. ಅಂಥವ್ರು ಸಿಲ್ವರ್ ಹಾಕಿ ಗಿಡ ತಂದು ದೊಡ್ಡ ಬ್ಯಾಸ್ಕೆಟಲ್ಲಿ ಹಾಕಿ ಏನು ಫೀಲ್ಡಲ್ಲಿ ಬೆಳೆಸ್ತಾ ಇದ್ದಾರೋ ಅದನ್ನು ದೊಡ್ಡ ಬ್ಯಾಸ್ಕೆಟಲ್ಲಿ ಬೆಳೆಸಿ ಮತ್ತೆ ಮುಂದಿನ ವರ್ಷ ಬಂದು ಕೂಡ ತಗೊಂಡಿಡೋದು ಹಾಕೊಂಡು ಹೋದ್ರೆ ಇನ್ನೂ ಬೆಟರ್ ಎಸ್ಟಾಬ್ಲಿಷ್ಮೆಂಟು ಮತ್ತೆ ಬೇಗ ಫಸಲು ಶುರು ಆಗುತ್ತೆ. ಅಂದ್ರೆ 1 ವರ್ಷವನ್ನ ಇಲ್ಲಿ ನರ್ಸರಿಯಲ್ಲೇ ಕಳೆಯೋದು, ಅದಿಷ್ಟು ಅಲ್ಲಿ ಜಾಗದಲ್ಲಿ ವೇಸ್ಟ್ ಆಗೋದನ್ನ ಉಳಿಸೋದು. ಅಲ್ಲಿ 1 ವರ್ಷ ಕಾಯ್ಬೇಕಾಗ್ತಿತ್ತು, ಅದನ್ನ ಪ್ಯಾಕೆಟಲ್ಲಿ ಮಾಡ್ಕೊಂಡ್ರೆ ಪಟ್ ಅಂತ ಆಗ್ತದೆ. ಬಟ್ ನಾರ್ಮಲ್ ಆಗಿ ಸಣ್ಣ ಗಿಡನೇ ಒಳ್ಳೇದು. ಈ ನರ್ಸರಿ ಗಿಡ ಎಷ್ಟು ಎಲೆ ಜೋಡಿ ಬಂದಿದ್ರು ನೀವು 5ರಿಂದ 7 ಜೊತೆ, ಯಾಕೆಂದ್ರೆ ಇದು ಪೇರ್ ಆಗಿ ಬರುತ್ತೆ, ಅಪೋಸಿಟ್ ಬರುತ್ತೆ. ಹಾಗಾಗಿ 5ರಿಂದ 7 ಜೊತೆ. ಬಟಾನಿಕಲಿ ಆಪೋಸಿಟ್ ಡಿಕೋಸೈಟ್ ಅಂತ ಹೀಗಿದ್ದು ಮತ್ತೆ ಹೀಗೆ 2 ಜೊತೆ ಹೀಗೆ ಅದು ಸೂರ್ಯನ ಬಿಸಿಲನ್ನ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಒಂದು. ಸೊ ಏನ್ ಕೇಳಿದ್ರೆ ಅದು ಕರೆಕ್ಟ್ ಗಿಡ. ಮತ್ತೆ ರೈತರಿಗೆ ಯಾರೇ ಎಷ್ಟೇ ಚೀಪಾಗಿ ಕೊಟ್ಟರು ಕೂಡ ನಮಗೆ 4 ಮೂಲೆ ಆ ಗಿಡದಲ್ಲಿ ಕಾಣಬೇಕು. ಸ್ಟೆಮ್ಮು 4 ಮೂಲೆ ಕಾಣಬೇಕು. ಆ ಥರದ ಗಿಡಗಳನ್ನ ಆಯ್ಕೆ ಮಾಡಿದ್ರೆ ಅದು ಸ್ಟಡಿ ಗಿಡ ಅಂತ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗುತ್ತೆ. ರಾಡ್ ಬಂದಂಗೆ ನೂಲ್ ಗಿಡ ಅಂತೀವಿ, ಸಣ್ಣ ಸ್ಲೆಂಡರ್ ಆಗಿದ್ದಂದ್ರೆ ಅದು ಎಸ್ಟಾಬ್ಲಿಷ್ಮೆಂಟ್ ಪ್ರಾಬ್ಲಮ್ ಆಗ್ತದೆ. ಓಕೆ, ಹಂಗೂ ಬರುತ್ತೆ. ದಟ್ಟವಾಗಿ ಮಾಡಿದ್ರೆ ನೆರಳದಲ್ಲಿ ಬಹಳ ಹೆಚ್ಚಾದ್ರೆ ಹಂಗೂ ಬರುತ್ತೆ. ಆಮೇಲೆ ಲೀವ್ ಸ್ಪಾಟ್ ಇರಬಾರ್ದು, ಮೈರೋಥಿಸಿಯಂ ಅಂತ ಒಂದು ಲೀವ್ ಸ್ಪಾಟ್ ಬರುತ್ತೆ, ಅದಿರಬಾರ್ದು. ಸೊ ಅದನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ. ಆಯ್ಕೆ ಮಾಡಿ ಲೀವ್ ಸ್ಪಾಟು ಇರಬಾರ್ದು, ಇದ್ರೂ ಅಂತ ತಲೆ ಹೋಗುವಂಥದ್ದು ಏನಿಲ್ಲ. ಏನಕ್ಕೆ ಅಂದ್ರೆ ಬಹಳ ಕಾಮನ್ ಆಗಿ ಬರುತ್ತೆ ಪರಿಸ್ಥಿತಿಯಲ್ಲಿ. ಅಲ್ಲ ಸರ್, ಮೈರೋಥಿಸಿಯಂ ಲೀವ್ ಸ್ಪಾಟ್ ಇರಬಾರ್ದು, ಅದು ಫೇಲ್ಯೂರ್ ಆಗ್ಬಿಡುತ್ತೆ. ಅದೇನಾಗುತ್ತೆ? ಫೇಲ್ಯೂರ್ ಆಗುತ್ತೆ, ಅದು ಎಲೆ ಉದ್ದಿಸ್ಬಿಡುತ್ತೆ, ಇದು ಉದ್ದಿಸಿ ಸ್ಲೆಂಡರ್ ಆಗ್ಬಿಡುತ್ತೆ. ಓಕೆ, ಅಲ್ಲ ಮೈರೋಥಿಸಿಯಂ ಲೀವ್ ಸ್ಪಾಟ್ ಹೆಂಗಿರುತ್ತೆ ನೋಡಕ್ಕೆ? ಅದು ಒಂದು ಅದಕ್ಕೆ ಒಂದು ಹೆಚ್ಚು ಕಡಿಮೆ ಕಪ್ಪೆ ಕಣ್ತರ, ಕಪ್ಪೆ ಕಣ್ಣು ಆಗ ಈ ಸ್ಪಾಟ್ ಆ ಟೈಪ್ ಎಲೆ ಚುಕ್ಕೆ ರೌಂಡ್ ಎಲ್ಲ ಕಪ್ಪೆ ಕಣ್ಣಿನ ತರ ಸ್ವಲ್ಪ ಮಚ್ಚೆ ತರ ಬರುತ್ತೆ, ಚಿಕ್ಕ ಚುಕ್ಕೆ ಎಲ್ಲ. ಈಗ ಕೊಲ್ಟೋಟ್ರೈಕಮ್ ಲೀವ್ ಸ್ಪಾಟ್ ಬರುತ್ತೆ, ಅದಕ್ಕೆ ಎಲ್ಲೋ ಹ್ಯಾಲೋ ಇರುತ್ತೆ, ಪ್ರಭಾವಳಿ ಇರುತ್ತೆ. ಇದು ಹಾಗಿರೋದಿಲ್ಲ, ಕಪ್ಪೆ ಕಣ್ಣಿನ ತರ ಇರುತ್ತೆ. ಒಟ್ಟಾರೆ ಎಲೆ ಚುಕ್ಕಿರುವಾಗ ಬಂದಿರಬಾರ್ದು. ನರ್ಸರಿನವರು ನೀಟಾಗಿ ಮೇಂಟೈನ್ ಮಾಡಿರ್ಬೇಕು. ಸರ್ಕೋಸ್ಪರಕ್ಕೆ ನಾವು ಕಪ್ಪೆ ಕಣ್ಣು ಅಂತ ಹೇಳ್ತೀವಿ. ಬಟ್ ಇದು ತರ ಲೀವ್ ಸ್ಪಾಟ್ ಬಂದು ಅದಕ್ಕೇನು ಮಾರ್ಜಿನ್ ಏನು ಇರೋದಿಲ್ಲ, ಇರೆಗ್ಯುಲರ್ ಪ್ಯಾಚ್ ಅದು. ಓಕೆ, ಇರೆಗ್ಯುಲರ್ ಪ್ಯಾಚ್. ಆ ಥರ ಒಟ್ಟಾರೆ ಎಲೆ ಚುಕ್ಕಿ ರೋಗ ಇರಬಾರ್ದು. ಆ ಥರದ್ದನ್ನು ಗಿಡವನ್ನು ತಂದು ಈಗ ಗುಣಿ ಈಗ ಕಾಳುಮೆಣಸೆಲ್ಲಾರು ನಾವು ಮಣ್ಣಿಂದ ಮೇಲ್ ಮಾಡ್ತೀವಿ. ಇದಕ್ಕೆ ಹಾಗೇನಿಲ್ಲ, ಮಣ್ಣಿನೊಳಗೆ ಮಾಮೂಲಿ ಎಲ್ಲ ಗಿಡ ನೆಟ್ಟಾಗಿ ನೆಡೋದು. ಅದು ಎಲ್ಲ ಗಿಡ ನೆಟ್ಟಾಗಿ ನೆಡ್ತೀವಿ ನಾವು. ಗುಂಡಿ ಸಾಧಾರಣ 30 ಸೆಂಟಿಮೀಟರ್ ಆಳ ಅಗಲ, ತುಂಬ ದೊಡ್ಡ ಇದು ಚೆನ್ನಾಗಿರೋ ಒಂದಡಿ. ನೀವು 30 ಸೆಂಟಿಮೀಟರ್ ಒಂದಡಿ. ಮತ್ತು ಸಾಧಾರಣ ಕಾಫಿ ಬೆಳೆಗಾರೆಲ್ಲ ಕುಂಟಾಣಿ ಅಂತ ಒಂದು ಜಾಗ ಇದಿರುತ್ತೆ, ಅದು ಅದರಲ್ಲಿ ಕುಂಟಾಣಿ ಗುಂಡಿಲೇ ಅವರು ತೆಗೆದು ಕಾಫಿ ಗಿಡ ಹಾಕೋದು. ನಂತರ ಅದನ್ನು ಅಗತೆ ಮಾಡ್ತಾರೆ ನಂತರದ ದಿವಸಗಳಲ್ಲಿ. ಓಕೆ, ಸೊ 1 ಅಡಿ ಸಾಕು, 1.5 ಅಡಿ ಅಗಲ ಏನು ಬೇಡ. ಮತ್ತು ಬೇರೆ ಬೆಳೆಗಳ ಥರದ ಇದಕ್ಕೂ ಕೂಡ ಕಾಂಪೋಸ್ಟ್ ಹಾಕಿ 1-2 kg ಅಷ್ಟು ಕಾಂಪೋಸ್ಟ್, 1 kg ಮಿನಿಮಮ್ ಇದ್ದು ಅದರಲ್ಲಿ 50 ಗ್ರಾಮ್ ಅಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕಿದ್ರೆ ಎಸ್ಟಾಬ್ಲಿಷ್ಮೆಂಟ್ 50 ಗ್ರಾಮ್ ಬೇಕು. 50 ಗ್ರಾಮ್ ಎಸ್ಟಾಬ್ಲಿಷ್ಮೆಂಟ್ ಚೆನ್ನಾಗಿ ಬರುತ್ತೆ, ಬೇರು ಚೆನ್ನಾಗಿ ಬರುತ್ತೆ. ಸಿಂಗಲ್ ಸೂಪರ್ ಫಾಸ್ಫೇಟ್ ಮುಖ್ಯ ಹಾಕೋದು ನಾವು, ಬೇರು ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಬೇರು ಚೆನ್ನಾಗಿ ಬರುತ್ತೆ. ಮತ್ತು ನಂತರ ಅದಕ್ಕೆ ಈ ಹಂತದಲ್ಲಿ ಯಾವುದೇ ಕಾರಣಕ್ಕೆ NPK ಗೊಬ್ಬರ ಬೇಡ? ಇಲ್ಲ, ಬೇಡ, ಖಂಡಿತ ಬೇಡ. ಮತ್ತೆ SSP ಸಿಕ್ಕಿಲ್ಲ ಅಂದ್ರೆ DAP ಬಳಕೆ ಮಾಡಬಹುದು? ಬೇಡ ಸರ್, 50 ಗ್ರಾಮ್ ಬೇಡ. ನೈಟ್ರೋಜನ್ ಪ್ರಾಬ್ಲಮ್ ಆಗುತ್ತೆ. ಇಲ್ಲ, ಅದಾಗಲ್ಲ, ಸ್ಟ್ರಾಂಗ್ ಆಗ್ತದೆ, ಅದು ನೈಟ್ರೋಜನ್ ಜಾಸ್ತಿ ಆಗ್ತದೆ. ಮತ್ತೆ ಅದಕ್ಕೆ ಹಾಗಾದ್ರೆ SSP ಸಿಗಲಿಲ್ಲ ಅಂದ್ರೆ ಹಾಕದೇನೆ ಹೋದ್ರೂ ತಪ್ಪಿಲ್ಲ. DAP ಅಂತ ಮತ್ತೆ ಅದು ಬೇಡ. ರಾಕ್ ಫಾಸ್ಫೇಟ್ ಬೇಡ. ರಾಕ್ ಫಾಸ್ಫೇಟ್ ಆ ವಿಷಯಕ್ಕೆ ಬರೋಣ. ಈ ಬಹುತೇಕ ಸಂದರ್ಭದಲ್ಲಿ ರಾಕ್ ಫಾಸ್ಫೇಟ್ ವರ್ಕ್ ಆಗೋದಿಲ್ಲ. ಯಾಕೆಂದ್ರೆ ಈಗೆಲ್ಲ ಸುಣ್ಣ ಹಾಕಿ pH ಅನ್ನ ರಿಪೇರಿ ಮಾಡಿಬಿಟ್ಟಿದ್ದಾರೆ. ಅಥವಾ ನಾವು ಅಸಾಂಪ್ರದಾಯಿಕ ಪ್ರದೇಶಕ್ಕೆ ಬಂದ್ರೆ ಎಲ್ಲೂ pH ನಿಮ್ಗೆ 5ಕ್ಕಿಂತ ಕಡಿಮೆ ಎಲ್ಲ ಇರೋದಿಲ್ಲ. ಹಾಗಾಗಿ ರಾಕ್ ಫಾಸ್ಫೇಟ್ 5 pH ಗಿಂತ ಕಡಿಮೆ ಇದ್ರೆ ಮಾತ್ರ ರಾಕ್ ಫಾಸ್ಫೇಟ್. ಹೌದು, ಇಲ್ಲ ಅಂದ್ರೆ ಮತ್ತೆ ಕಲ್ಲಾಗ್ತದೆ. ನಮ್ಮ ಸೀತಾರಾಮ ರೆಡ್ಡಿ ಅವ್ರ ತೋಟದಲ್ಲಿ ಆದಂಗೆ ಕಲ್ಲನ್ನು ಪುಡಿ ತಂದು ಮಾಡಿದಂಥ ರಾಕ್ ಫಾಸ್ಫೇಟ್ ಇಲ್ಲಿ ಮತ್ತೆ ಕಲ್ಲಾಗ್ತದೆ, ಸಿಂಪಲ್. ಹಾಗಾಗಿ ರಾಕ್ ಫಾಸ್ಫೇಟ್ ಸಮಸ್ಯೆ ಬೇಡ. ಒಳ್ಳೆ ಗೊಬ್ಬರ, ಬಟ್ ಇಲ್ಲಿ ಬೇಡ.
ಓಕೆ. ಆಮೇಲೆ ಸರ್, ಈಗ JCB ತಂದು ತೆಗೆದ ಕೆಲವು ಇದೆ ಅಥವಾ ಈ ಟ್ರ್ಯಾಕ್ಟರ್ ಆಪರೇಟೆಡ್ ದೊಡ್ಡ ಗುಣಿ ಆದ್ರೂ ಪರವಾಗಿಲ್ಲ? ಇಲ್ಲ, ಮ್ಯಾನ್ಯುಯಲ್ ದೊಡ್ಡ ಗುಣಿ ಯಾಕೆ ಮಾಡ್ಬೇಕು ನಾವು? ಅಲ್ಲ ಅಂತ ಸಂದ ಇಲ್ಲ ಸರ್. ಈಗ ಲೇಬರ್ ಇಲ್ಲಿ ಸ್ಕೇರ್ಸಿಟಿ ಇದ್ದಲ್ಲಿ ಈಗ ಡ್ರಿಲ್ಲಲ್ಲಿ ಮಾಡುವಂಥ ಕತೆ ಇದೆ. ಈಗ ನಾವು ಅಸಾಂಪ್ರದಾಯಿಕ ಪ್ರದೇಶ ಹೋದರೆ ಯಾರೂ ಕೈಯಲ್ಲೆಲ್ಲ ಹೊಡೆಯೋ ಕಾಲ ಹೋಯ್ತು. ಒಂದು JCBಯಲ್ಲಿ ಟಕ 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 ತೆಗಿತಾ ಹೋಗ್ತಾರೆ, ಇಲ್ಲ ಇದು ಮಾಡ್ತಾರೆ, ಇವನ್ ಎಲ್ಲದಕ್ಕೂ ಅಥವಾ ಇಲ್ಲ ಸಾಲ್ ಮಾಡ್ತಾರೆ ಇದ್ರ JCBಯಲ್ಲಿ ಅಥವಾ ಟ್ರ್ಯಾಕ್ಟರ್ದಲ್ಲಿ ಮಾಡ್ತಾರೆ. ಆವಾಗ ದೊಡ್ಡ ಗುಣಿ ಆಗ್ತದೆ, ಏನು ತಪ್ಪಿಲ್ಲ. ಸೊ ಈಗ ನಾಟಿಯನ್ನು ನಾವು ಗಿಡ ಯಾವ ಥರ ತರಬೇಕು ಅಂತ ಹೇಳಿದ್ದೀವಿ. ಗುಳಿ ತೆಗೆದಾಯಿತು, ಕೊಟ್ಟಿಗೆ ಗೊಬ್ಬರ ಹಾಕಬೇಕು, ಸಿಂಗಲ್ ಸೂಪರ್ ಫಾಸ್ಫೇಟು ಒಂದು 25-50 ಗ್ರಾಮ್ ಹಾಕಬೇಕು. ಮತ್ತಿನ್ನೇನಾದ್ರು ಹಾಕೋ ಅಗತ್ಯ ಇದೆ ಈ ಹಂತದಲ್ಲಿ? ಆರ್ಗ್ಯಾನಿಸಮ್ ಅದು ಇದಂತೂ ಏನು ಬೇಡ, ಅದೇನು ಬೇಡ. ಆಮೇಲೆ ಬಹುಶಃ ಇದು ಬೇಡ, ಫ್ಯೂರಿಡಾನ್ ಗಿಡನ ಏನು ಬೇಕಿಲ್ಲ. ಬೇಕಿಲ್ಲ. ಆಮೇಲೆ ಟ್ರೈಕೋಡರ್ಮಾ ಅಂತ ಇಂಥದ್ದಲ್ಲಿ ಈ ಹಂತದಲ್ಲಿ ತಲೆಯಲ್ಲಿ ಹುಳ ಬಿಟ್ಕೊಳ್ಳೋದು ಬೇಡ, ಅಗತ್ಯ ಇಲ್ಲ. ಅಥವಾ ಇದಕ್ಕೇನಂತ ಸೆನ್ಸಿಟಿವ್ ಅಲ್ಲ, ಯಾವುದೇ ಕೊಳೆ ರೋಗ ಬರುವಂಥ ಅಷ್ಟು ಇಮಿಡಿಯೇಟ್ ಬರುವಂಥ ಸಮಸ್ಯೆ ಅಲ್ಲ. ಹಾಗಾಗಿ ಇದಕ್ಕೆ ಬೇವಿನ ಹಿಂಡಿನೂ ಅಗತ್ಯ ಇಲ್ಲ. ಹಾಕಿದ್ರೆ ಇವೆಲ್ಲ ಒಳ್ಳೆಯದು, ಬಟ್ ಅದೆಲ್ಲ ದುಬಾರಿ ಆಗ್ತದೆ, ಹಂಗಾಗಿ ಅದರ ಅಗತ್ಯ ಇಲ್ಲ. ಹಾಕಿ ನಾಟಿ ಮಾಡಿ ಕೋಲನ್ನು ಕಟ್ಟಬೇಕು. ಕ್ರಾಸ್ ಕೋಲ್ ಕಟ್ಟಬೇಕು ಅಂತ ಏನಕ್ಕೆ ಹೇಳ್ತೀರಿ ನೀವು? ಕ್ರಾಸ್ ಏನಕ್ಕೆ ಬೇಕು? ಒಂದೇ ಕಟ್ಟಿದ್ರೆ ಏನಾಗಿದೆ? ಗಿಡ ಜಾಸ್ತಿ ಅಲ್ಲಾಡಿದ್ರೆ ಬೇರು ಕೊಡೋದಿಲ್ಲ, ಹಾಗಾಗಿ ಒಂದು ಕೋಲ್ ಅದಾಗೋದಿಲ್ಲ. ಅದಕ್ಕೆ ಯಾವಾಗಲೂ ಕ್ರಾಸ್ ಕೋಲ್, ಎರಡು ಹಿಂಗೆ ಕ್ರಾಸ್ ಕೋಲ್ ಕಟ್ಟಿದರೆ ಗಿಡ ಚೆನ್ನಾಗಿಲ್ಲ. ಗಿಡ ವಿಪರೀತ ಹೈಟ್ ಇದ್ರಂತೂ ಅವಾಗ ಮತ್ತು ಗಟ್ಟಿ ಬೇಕು, ಏನಕ್ಕೇನಿಲ್ಲ, ಎಸ್ಟಾಬ್ಲಿಷ್ ಆಗೋದಿಲ್ಲ. ಸೊ ಇದಾದಮೇಲೆ ಇದಕ್ಕೆ ಗೊಬ್ಬರ ಮತ್ತೇನಾದರೂ ನಾವು ತರ್ಗ ಹಾಕ್ತೀವಿ ಕೆಳಗಡೆ, ಮಣ್ಣು ಕೊಚ್ಚ ಮುಚ್ಚಿಗೆ ಮಾಡಬೇಕು, ಪುಡ ಮುಚ್ಚಿಗೆ ಮಾಡಬೇಕು. ಮತ್ತೆ ನೆರಳು ವ್ಯವಸ್ಥೆ ಒಂದು ನೆರಳು ಸರಿಯಾಗಿ ಇರಬೇಕು. ಅದು ಇಂಡಿವಿಜುವಲಿ ಮತ್ತೆ ಸರಿ ನೆರಳಿದ್ದಂತಲ್ಲ, ಮತ್ತೆ ಇಂಡಿವಿಜುವಲ್ ನೆರಳು ಬೇಕಿಲ್ಲ? ಬೇಕು. ಬಿಸಿಲುಗೆ ಶುರು ಆಗಿದಾಗ ಅದೆಲ್ಲ ಸ್ಕಾರ್ಚ್ ಆಗಲಿಕ್ಕೆ ಶುರು ಆಗುತ್ತೆ. ಅಲ್ಲ, ನೆರಳು ನಮಗೆ ಸಾಕಷ್ಟು ಬಂದಿದೆ ಅಂತಾದರೆ ಏನೇ ಆದರೂ ಪ್ರಾರಂಭಿಕ ವರ್ಷದಲ್ಲಿ ನಾವು ನೆರಳು ಸರಿಪಡಿಸೇ ನಾವು ಗಿಡ ಹಾಕ್ಲಿಕ್ಕೆ ಹೋಗೋದು. ಓಕೆ. ಈಗ ನಮ್ಮ ಇದು ಮೊದಲ ಸಾಂಪ್ರದಾಯಿಕ ತೋಟದಲ್ಲಿ ಅಷ್ಟೇ ಅಲ್ಲ, ಅದಕ್ಕಿಂತ ಭಾಳ ಕಡಿಮೆ ನೆರಳಿರುತ್ತೆ. ಅದು ಒನ್ ಟೈಮ್ ಅಫೇರ್, 3 ವರ್ಷ ಮುಟ್ಲಿಕ್ಕೆ ಹೋಗೋದಿಲ್ಲ ನಾವು ಗಿಡ ಹಾಕಿದಾಗ. ಆವಾಗ ಮತ್ತೆ ಅದಕ್ಕೆ ಮರಸು ಕೊಡಲೇಬೇಕು. ಮರಸು ಅಂದರೆ ಅದು ಒಂದು ಹಟ್ಟಿಂಗು, ಬಿಸಿಲು ಬಿಡೋ ಜಾಗಕ್ಕೆ ಪ್ರತಿ ಗಿಡಕ್ಕೆ ಕೊಡಬೇಕು. ಏನು ಸುತ್ತ ಇದರದ್ದು ಚೀಲದ್ದು ಹಾಕೋ ಪದ್ಧತಿ ಇದೆ? ಚೀಲನೂ ಹಾಕ್ಬೋದು, ತೆಂಗಿನ ಗರಿದು ಹಾಕ್ಬೋದು, ಅಥವಾ ಎಲೆ ಉದುರಿಸೋದು ಉಂಟೊಂಗೇನ ಅದನ್ನ ನೆಟ್ಟರು ಆಯ್ತು. ಎಲೆ ಉದುರಿಸ್ತಲಿರೋ ಅಂತ ಗೊತ್ತಾಯ್ತು. ಸೊ ಒಟ್ಟಲ್ಲಿ ಮರಸು ಮಾಡಬೇಕು, ಪ್ರತಿಯೊಂದಕ್ಕೂ ಮಾಡಬೇಕು ಸುತ್ತ. ಇನ್ನೊಂದು ಒಂದು ಐಡಿಯಾ ಕೇಳ್ತೀನಿ. ಕೆಲವರು ಬಯಲುಸೀಮೆಯಲ್ಲಿ ಮಾಡಿದ್ದಾರೆ, ನಾವು ತೆಂಗು ಬೇರೆ ಬೇರೆ ಬೆಳೆಗಳಿಗೆ ಕೋಕೊಬ್ಬರು ಮಾಡಿದ್ದಾರೆ. 2500 ಗಿಡಕ್ಕೆ ಏನು ಮಾಡಿದ್ದಾರೆ, ಸುತ್ತ ಸೆಣಬಿನ ಗಿಡ ಹಾಕಿದ್ರು, ಹಾಕ್ಬೋದು. ಆಮೇಲೆ ಕೆಲವರು ಡಯಾಂಚ ಹಾಕಿದ್ರು, ಹಾಕ್ಬೋದು. ಒಟ್ಟಲ್ಲಿ ಏನು ಕೇಳಿದ್ರೆ ಕೋಟೆ ಕಟ್ಬಿಟ್ಟಿದ್ದಾರೆ ಅದು ಸುತ್ತ. ಅದು ನೀವು ನೋಡಿದ್ರೆ ಬರೀ ಅದು ಸೆಣಬಿನ ಗಿಡ ಕಾಣುತ್ತೆ, ಒಳಗಡೆ ಗಿಡ ಇದು ಕಾಣೋದಿಲ್ಲ, ಬಟ್ ವ್ಯವಸ್ಥಿತವಾಗಿ ಬಂದಿದೆ. ಎಲ್ಲಿ ನಿಮ್ಮ ಬಾಗಲಕೋಟೆನಲ್ಲಿ ಅದೇನು ತೊಂದರೆ ಇಲ್ಲ, ಅದು ಬೇರೆ ಬೆಳೆಗಳು ಮಾಡ್ತಾರೆ, ಅದೇ ಕ್ರಮವನ್ನು ನಾವು ಇಲ್ಲಿ ಮಾಡ್ಬೋದು, ತೊಂದರೆ ಇಲ್ಲ. ತೊಗರಿ ಗಿಡ ಹಾಕ್ತಾರೆ, ತೊಗರಿ ಗಿಡನೂ ಹಾಕ್ಬೋದು, ಅದೇನು ತೊಂದರೆ ಇಲ್ಲ. ಅದು ತೊಗರಿ ಗಿಡದ ಬೇರು ಸ್ಟ್ರಾಂಗು, ಅದನ್ನು ಕಿತ್ತಾಗ ಇದಕ್ಕೆ ಬೇರೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಅದರಲ್ಲಿ ನೈಟ್ರೋಜನ್ ಫಿಕ್ಸಿಂಗ್ ಆಗ್ತದೆ, ಅದೊಂದು ಪ್ಲಸ್ ಇದೆ. ಅಲ್ಲ, ಇದ್ರಲ್ಲೂ ಆಗುತ್ತಲ್ಲ, ಆಗುತ್ತೆ. ಇನ್ನೊಂದು ಸರ್, ನಾವೀಗ ಟೆಂಪ್ರರಿ ಶೇಡು ಅಥವಾ ಇದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಕಾಫಿ ಸಾಲ್ನಲ್ಲೇ ಆಲ್ಟರ್ನೇಟ್ ಆಗಿ ಇದು ಕ್ಯಾಸ್ಟರ್ ಹಾಕ್ಬೋದು. ಕ್ಯಾಸ್ಟ್ರು ಹಾಕ್ಬೋದು. ತೀರಾ ಇದಾಗೆ ಹಾಲ್ವಣ ಹಾಕೋದು ಸಾಂಪ್ರದಾಯಿಕ ಜಾಗದಲ್ಲಿ ಹಾಲ್ವಣ ಇದೆ. ಮತ್ತೆ ಮರಗಳಿದ್ದ ಕಡೆ ನಾವು ಸಿಲ್ವರ್ ಹಾಕ್ತೀವಿ. ಇಲ್ಲಿ ನಾವು ಕ್ಯಾಸ್ಟ್ರು ಕೂಡ ಹಾಕ್ಬೋದು. ಟೆಂಪ್ರರಿ ಆಗಿ ಜವಾರಿ ಹರಳು ಗಿಡವನ್ನು ಹಾಕ್ಬೋದು, ಔಡ್ಲ ಗಿಡವನ್ನು ಹಾಕ್ಬೋದು. ಅದರಿಂದ ಮತ್ತೆ ನೆಗೆಟಿವ್ ಇಲ್ಲ, ನೆರಳಂತೂ ಒಳ್ಳೆ ಕೊಡೆ ಅಂತ ನೆರಳು ಕೊಡುತ್ತೆ. ನೆಗೆಟಿವ್ ಏನಂತಂದ್ರೆ ತುಂಬಾ ಬೆಳೆದು ಬಿಡುತ್ತೆ. ಓನ್ ಹಾಕ್ಸತಿ ಕಡಿದ್ರೆ ಅದನ್ನೇ ಒಳ್ಳೆ ಫರ್ಟಿಲೈಸರ್ ಕೂಡ ಆಗುತ್ತೆ. ಬೆಲ್ಲದ ಗಣಪತಿ ಚೂಟಿ ಮುಂದೆ ನೈವೇದ್ಯಕ್ಕೆ ಇಟ್ಟಂಗೆ ಅದರದ್ದನ್ನೇ ಕಟ್ ಮಾಡಿ ಅದರದ್ದು ಹಾಕ್ಬೋದು. ಸೊ ಇದು ಆರಂಭಿಕ ನಿರ್ವಹಣೆ ಅಂತ ಹೇಳ್ಬೋದು. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು.
ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಮೇಘ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘ ಡ್ರಿಪ್, ಸ್ಪ್ರಿಂಕ್ಲರ್, ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘ ಅಗ್ರೋಟೆಕ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ನಾವು ಗಂಡ್ರೆಕ್ಕೆ ಅಂದರೆ ನಾವು ಸಕ್ಕರೆಯಿಂದ ಡೆವಲಪ್ ಮಾಡಿದ ಗಿಡ ಕೂಡ ಗಿಡದ ಇದು ಬದಲಾಗಿ ನಾವು ಹಾಕ್ಬೋದು. ಬೀಜದ ಗಿಡದ ಬದಲಿಗೆ ಕಸಿ ಕಟ್ಟಿದ್ದು ಹಾಕ್ಬೋದು, ಕಟಿಂಗ್ಸಿಂದ ಗಿಡ ಮಾಡಿದ್ದು ಹಾಕ್ಬೋದು. ಈಗ ಲೇಟೆಸ್ಟ್ ಆಗಿ ಟಿಶ್ಯೂ ಕಲ್ಚರ್ ಬಂದ ಗಿಡನೂ ಹಾಕ್ಬೋದು, ಅದನ್ನು ಕೂಡ ನಾವು ಹಾಕ್ಬೋದು. ಅದೊಂದು ಪ್ರಶ್ನೆ ಕೂಡ ಬಂದಿತ್ತು ನನಗೆ ಟಿಶ್ಯೂ ಕಲ್ಚರ್ ಬಗ್ಗೆ ಫೋನಲ್ಲಿ. ಅದಕ್ಕೆ ಮತ್ತೆ ನಾನು ಕ್ಲಾರಿಫೈ ಮಾಡಿದೆ. ನಾನು ಒಂದೇ ಒಂದು ಗಿಡದಿಂದ ಟಿಶ್ಯೂ ಕಲ್ಚರ್ ಮಾಡಿದರೆ ಅದನ್ನು ಖಂಡಿತ ಅಕ್ಸೆಪ್ಟ್ ಮಾಡಿಬಿಡಿ. ಅದು ಮಲ್ಟಿ ಪ್ಲಾಂಟ್ಸ್ ಬೇಕು. ಅದು ಕೂಡ ರೋಬಸ್ಟಾ, ಅದು ಕ್ರಾಸ್ ಪಾಲಿನೇಟೆಡ್, ಸೆಲ್ಫ್ ಇನ್ಕಾಂಪ್ಯಾಟಬಲ್. 8 ರಿಂದ 10 ಗಿಡದಿಂದ ಟಿಶ್ಯೂ ಕಲ್ಚರ್ ಗಿಡ ಡೆವಲಪ್ ಮಾಡಿದ್ರೆ ನಿಮಗೆ ಕೊಟ್ಟಿದ್ರೆ ಆ ತರ ಮಿಕ್ಸಡ್ ಪಾಪ್ಯುಲೇಷನ್ ನಿಮಗೆ ಬಂದ್ರೆ ನೀವು ಖಂಡಿತ ಹಾಕಿ. ಆದರೆ ಅರೇಬಿಕಾದಲ್ಲಿ ಆ ಸಮಸ್ಯೆ ಬರೋದಿಲ್ಲ. ಅದು ಸೆಲ್ಫ್ ಪಾಲಿನೇಟ್ ಆಗಿದ್ದಕ್ಕೆ, ಸೆಲ್ಫ್ ಕಂಪೇಟಬಿಲಿಟಿ ಇರೋದಕ್ಕೆ ಅದು ಸಮಸ್ಯೆ, ಪಾಲಿನೇಷನ್ ಸಮಸ್ಯೆ ಏನು ಬರೋದಿಲ್ಲ. ರೋಬಸ್ಟಾದಲ್ಲಿ ಮಾತ್ರ ಒಂದು ಎಚ್ಚರಿಕೆ ತಗೊಳ್ಳಿ. ಓಕೆ, ಅಂದ್ರೆ ಅದೊಂದು ಎಚ್ಚರಿಕೆ. ಒಂದು ಗಿಡದಿಂದ ಮಾಡಿದ್ರು ಅಥವಾ ಸೆವರಲ್ ಒಳ್ಳೆ ಹೈ ಯೀಲ್ಡಿಂಗ್ ಪ್ಲಾಂಟ್ಸ್ ಇಂದ ಮಾಡಿದ್ರು ಅಂತ ಕ್ಲಾರಿಫೈ ಮಾಡಿ ಅದು ಮಾಡ್ಕೋಬೇಕು. ಅದೊಂದು ಟಿಶ್ಯೂ ಕಲ್ಚರ್ ಲ್ಯಾಬ್ನು ತಲೆ ಓಡಿಸಿರ್ಬೇಕು. ನಾರ್ಮಲಿ ಓಡಿಸ್ತಾರೆ ಈಗ ಸದ್ಯಕ್ಕಂತೂ ಇಲ್ಲ. ಅವರ ಮಟ್ಟಿಗೆ ಈಗ ವಿಜಯ್ನವ್ರು ಹೇಳಿದ್ದಾರೆ, ಅಲ್ಲಿನ ಮೇಯ್ನು ಯಾರಿದ್ದಾರೋ ಅವ್ರಿಗೆ ನಾವು ಹೇಳಿದ್ದೀವಿ, ಒಂದು ಗಿಡದಿಂದ ನೀವು ಸೆಲೆಕ್ಟ್ ಮಾಡ್ಕೊಂಡು ಹೋಗಿ, ಸೆವರಲ್ ಪ್ಲಾಂಟ್ಸ್ ಇಂದ ನೀವು ಮಾಡ್ಕೊಂಡು ಹೋಗಿ ಅಂತಲೇ ಹೇಳಿರೋದು. ಅಲ್ಲ, ಅವರು ಅದು ಜವಾಬ್ದಾರಿ ಮಾಡ್ತಾರೆ, ಅದು ನಾಲೆಜಬಲ್ ಇದ್ದಾರೆ. ಯಾಕಂದ್ರೆ ಅವರ ಕಂಪನಿ ರೆಪ್ಯುಟೇಷನ್ ಒಂದು ಗಿಡದಿಂದ ಮಾಡಿ ಫೇಲ್ಯೂರ್ ಆದ್ರೆ ಆ ಟೆಕ್ನಾಲಜಿನೇ ಫೇಲ್ಯೂರ್ ಅಂತ ಕನ್ಕ್ಲೂಡ್ ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಹೋಗುತ್ತೆ. ಸೊ ಈಗ ಅದನ್ನ ನಾವು ಯಾವುದೋ ಬೀಜದ ಟಿಶ್ಯೂ ಕಲ್ಚರ್ ಇನ್ನೊಂದು ಮತ್ತೊಂದು ನಾಟಿ ಮಾಡಿದ್ವಿ, ಹಟ್ಟಿಂಗ್ ಕೊಟ್ಟು. ಈಗ ಗೊಬ್ಬರ ಇದಕ್ಕೆ ಯಾವಾಗಿಂದ ಶುರು ಮಾಡಿ? ಸಾಧಾರಣ 2-3 ತಿಂಗಳು ಕಳೆದ ನಂತರ ಅದು ಮೊದಲನೇ ವರ್ಷ ನಾವೇನಿದ್ರು ನಾವು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅಥವಾ ಸುಫಲ ಅಥವಾ 19 ಹಾಲು, 16 ಹಾಲು, 17 ಹಾಲು ಇದನ್ನ 50 ಗ್ರಾಮ್ ಒಂದು ಸರ್ತಿ ಮೊದಲನೇ ಹಾಕಿದ್ದು. ಮೊದಲನೇ ವರ್ಷ ಯಾವಾಗ? ಒಂದು 3 ತಿಂಗಳು, 2 ತಿಂಗಳ ನಂತರ 45 ದಿವಸಕ್ಕೆ ಹೊಸ ಬೇರೆ ಬರುತ್ತೆ. ಒಂದು 2 ತಿಂಗಳ ನಂತರ ಒಂದು 50 ಗ್ರಾಮ್ ಅಷ್ಟು ಕೊಡಿ. ನಂತರ 2 ತಿಂಗಳು ಬಿಟ್ಟು 75 ಗ್ರಾಮ್ ಕೊಡಿ. ಅಲ್ಲಿಗೆ ಪ್ರಾರಂಭಿಕ ವರ್ಷದ ಗೊಬ್ಬರ ನಿರ್ವಹಣೆ ಮುಗಿದೋಯ್ತು. ಮತ್ತು ಕೊಟ್ಟಿಗೆ ಗೊಬ್ಬರ ಕೊಡ್ಬೋದು. ಮೊದಲೇ ನಾವು ಗುಂಡಿಗೆ ಮೊದಲೇ ಹಾಕಿರ್ತೀವಿ, ನಂತರ ಕೂಡ ನಾವು ಒಂದು ಕೊಡ್ಬೋದು. 2 ತಿಂಗಳ ಬಿಟ್ಟು ಕೊಡುವಾಗ ಅವಾಗ ನಾವು 1 ರೌಂಡ್ ಗೊಬ್ಬರ ಖಂಡಿತ ಕೊಡ್ಬೋದು. ಬೇಸಿನ್ ಮ್ಯಾನೇಜ್ಮೆಂಟ್ ತರ 1 kg 2 kg. ಮತ್ತೆ 2-3 ಬಾರಿ ನಾವು ಕಳೆ ನಿರ್ವಹಣೆ ಮಾಡಬೇಕು. ಕಳೆ ನಿರ್ವಹಣೆ ಮಾಡ್ಬೇಕಾದ್ರೆ ಮಾತ್ರ ಕಳೆನಾಶಕಗಳು ಉಪಯೋಗಿಸ್ಬೇಡಿ.
ಯಾವ ಕಾರಣಕ್ಕೂ ಕಳೆನಾಶಕ ಉಪಯೋಗಿಸ್ಬೇಕು. ಯಾಕೆ ಇದಕ್ಕೆ ಕಂಫರ್ಟೇಬಲ್ ಇರುವಂಥ ಕಳೆನಾಶಕ ಇಲ್ವೋ ಅಥವಾ ಬೇಡ ಅಂತನೋ? ಅದು ಬೈ ನೇಚರೇ ಅದು ವೀಟ್ ಕಿಲ್ಲರ್. ಅದಕ್ಕೆ ಕೆಲವು ಸತಿ ಸ್ಪೆಸಿಫಿಸಿಟಿ ಇರೋದಿಲ್ಲ. ಇದರಲ್ಲಿ ಕಾಫಿ ಬೋರ್ಡ್ ರೆಕಮೆಂಡ್ ಮಾಡಿರೋದು ಗ್ರಾಮಾಕ್ಸೋನ್ ಒಂದು ಮಾತ್ರ. ಎಷ್ಟು ಕಳೆನಾಶಕ ಇದ್ರೂ ಕೂಡ ಕಾಫಿ ಬೋರ್ಡ್ ರೆಕಮೆಂಡೇಶನ್ ಮಾಡೋ ಗ್ರಾಮಾಕ್ಸೋನ್ ಅದು ಕೂಡ 500 ml 200 ಲೀಟ್ರಿಗೆ ಅದು ಮಾತ್ರ ರೆಕಮೆಂಡ್ ಮಾಡಿದೆ. ಬೇರೆ ಯಾವುದು ಕೂಡ ಅವರು ಕಾಫಿ ಬೋರ್ಡ್ ರೆಕಮೆಂಡ್ ಮಾಡಿಲ್ಲ, ರೆಕಮೆಂಡೇಶನ್ ಇಲ್ಲ. ಸೊ ಅದು ಕಾಫಿ ದಲ್ಲಿ ಇದು ರಿಸ್ಕ್ ತೊಗೊಳೋದು ಬೇಡ. ಯಾಕೆಂದರೆ ನೇರವಾಗಿ ಗಿಡ ಸಾಯಿಸಿಲ್ಲ ಅಂದರೂ ಸೈಡ್ ಇಫೆಕ್ಟ್ ಆಗಿರುತ್ತೆ, ಗಿಡ ಇದು ವೀಕ್ ಇರೋದಕ್ಕೆ ಬೇಡ. ಸೊ ಇದನ್ನ ಕಳೆಯನ್ನು ತೆಗಿಬೇಕು ಪ್ರಾರಂಭದಲ್ಲಿ. ಆಮೇಲೆ ಮಧ್ಯದಲ್ಲಿ ನಾವು ಇದಕ್ಕೆ ಸ್ಪೇಸಿಂಗ್ ಕಡಿಮೆ ಇರೋದಕ್ಕೆ ನೀವು ಉಳುಮೆ ಮಾಡ್ತೀನಿ ಹೇಳೋ ಅವಕಾಶವೂ ಇಲ್ಲ. ಅದಿಲ್ಲ. ಆದರೆ ಕೆಲವು ಮೆಕನೈಸ್ಡ್ ಫಾರ್ಮಿಂಗ್ಗೆ ಸೂಟ್ ಆಗೋ ರೀತಿಯಲ್ಲಿ ಸ್ಪೇಸ್ ಅಡ್ಜಸ್ಟ್ ಮಾಡಿದ್ದಾರೆ. ಅಂಥ ಕಡೆ 3 ಅಡಿ ಅಥವಾ 4 ಅಡಿದು ಪೇರ್ಡ್ ರೋಸ್ ಇದೆ, ಮಧ್ಯೆ 12 ಅಡಿ ಜಾಗ ಇದೆ. ಅಲ್ಲಿ ಬೇಕಾದ್ರೆ ಟ್ರ್ಯಾಕ್ಟರ್ ಅಲ್ಲ ಟ್ರ್ಯಾಕ್ಟರ್ ಆಯ್ತು ಅಥವಾ ಈಗ ಡ್ರಮ್ ಟೈಪ್ ಬರುತ್ತೆ, ಗೊತ್ತಾಯ್ತು, ಅದು ಆಯ್ತು. ಮತ್ತೆ ಸರ್ ಈಗ ಚಿಕ್ಕ ರೋಟರಿ ಟಿಲ್ಲರ್ 3 ಅಡಿಯಲ್ಲಿ ಹೋಗುವಂಥದ್ದಿದೆ. ಆಗ ಫಸ್ಟ್ ವರ್ಷ ಇನ್ನು ಗಿಡ ಚಿಕ್ಕದಿರುವಾಗ ಆ ಮಧ್ಯದಲ್ಲಿ ರೋಟರಿ ಟಿಲ್ಲರ್ಗಳಂತ ಸಣ್ಣ ಕುಟು ಅಂತ ತೊಗೊಳೋದು ಕೈಯಲ್ಲಿ ತೆಗೆಯೋದಕ್ಕಿಂತ ಬೆಟ್ರ್. ಇಲ್ಲ, ಇದು ನಮ್ಮ ಬಯಲುಸೀಮೆಯಲ್ಲಿ ಆಗುತ್ತೆ. ಸಾಂಪ್ರದಾಯಿಕ ಪ್ರದೇಶದಲ್ಲಿ ಅದೆಲ್ಲ ಗುಡ್ಡ ಇಳಿಜಾರದಲ್ಲಿ ಅಲ್ಲೆಲ್ಲ ಇದೆಲ್ಲ ಅದು ಗುಂಡಿಗೆ ಹೋಗಿ ಬಿದ್ದೋಗ್ತದೆ, ಅದು ಕಂಟ್ರೋಲ್ ಆಗೋದು. ಪೇಪರಲ್ಲಿ ಮಾತ್ರ ಇರುತ್ತೆ ಅಷ್ಟೇ ಹೊರತು. ಬಟ್ ಇಲ್ಲ ಸರ್, ನಾವಿಲ್ಲಿ ಚರ್ಚೆ ಮಾಡೋದು ನಂತಲ್ಲೆಲ್ಲ ಕಾಣೋದು ಚಿತ್ರದುರ್ಗ, ರಾಯಚೂರೇ ಕಾಣ್ತಾ ಇದೆ. ಏನಕ್ಕೆ ಅಂದರೆ ಅಲ್ಲೇ ಈಗ ಸ್ಕೋಪ್ ದೊಡ್ಡ ಪ್ರಮಾಣಕ್ಕಿರೋದು. ಒಟ್ಟಾಗಿ ಕಳೆ ತೆಗಿಬೇಕು, ಹಿಂಗಾರ ತೆಗಿರಿ ಹಂಗಾರ ತೆಗಿರಿ. ಇದು ಬ್ರಷ್ ಕಟರ್ ಅಂತೂ ಈಗ ನಾವು ಸಾಧಾರಣ 230 ಎಕರೆ ಜಾಗದಲ್ಲಿ ಬ್ರಷ್ ಕಟರ್ನಲ್ಲಿ ಒಂದು 14ರಿಂದ 26 ದಿವಸದಲ್ಲಿ ಮುಗಿದೋಗ್ಬಿಡುತ್ತೆ ಒಂದು ರೌಂಡ್. ಅದೊಂದು ಪ್ರಾರಂಭಿಕ ವರ್ಷದಲ್ಲಿ 8 ರೌಂಡ್ ಹೊಡಿತಾ ಇದ್ವಿ. ಈಗ ನಂತರ 5 ರೌಂಡಿಗೆ ಬಂದಿದ್ದೀವಿ. ಈಗ ನಡೀತಾ ಇದೆ ಈಗಾಗಲೇ ಬ್ರಷ್ ಕಟ್ರ್ ಬೆಸ್ಟ್ ಕೆಲಸ. ಅಂದರೆ ಅಂದರೆ ಮಳೆಗಾಲದಲ್ಲಿ ಗಿಡ ಚಿಕ್ಕದಿದ್ದಾಗ ನಾವು ಬ್ರಷ್ ಕಟ್ರ್ ಹೊಡೆದ್ರೆ ಲೀವ್ ಸ್ಪಾಟ್ ಇನ್ಸಿಡೆನ್ಸ್ ಜಾಸ್ತಿ ಆಗುತ್ತೆ, ಸಿಡಿತದೆ, ಸಿಡಿದು ಸ್ವಲ್ಪ ಮೆಕ್ಯಾನಿಕಲ್ ಡ್ಯಾಮೇಜ್ ಆಗುತ್ತೆ. ಮತ್ತೆ ಕೋಲ್ ಕಟ್ಟಿಲ್ಲ ಅಂದ್ರೆ ಕಾಫಿ ಗಿಡನೂ ಹೋಯ್ತು. ಅದು ಇದು ತಾಗಿದ್ರೆ ವೈರ್ ಬಿಡಿ, ಅದಂತೂ ಅವರು ಅದು ಹೊರಗಡೆಯವ್ರಿಗೆ ನಮಗೆ ಅವ್ರಿಗೆ ಪರಿಣಿತಿ ಇರೋದಿಲ್ಲ, ನಾವು ಹೇಳಿರೋದಿಲ್ಲ. ಕೆಲವರು ಬೇಲಿಕಾಯ ಮ್ಯಾನೇಜರ್ಗಳು ಸೂಪರ್ವೈಸರ್ಗಳು ಇದ್ದಾರೆ. ಸೊ ಅವರು ಸರಿಯಾಗಿ ನೋಡ್ತಾ ಇದ್ದಾಗ ಅದು ಕಾಂಡದ್ದೆಲ್ಲ ತೊಗಟೆ ಎಲ್ಲ ಆಗಲೇ ಹೊಡೆದೋಗಿರುತ್ತೆ, ಅವಾಗ ಅದು ಗಿಡನೇ ಹೋಯ್ತು. ಹಾಗಾಗಿ ಬ್ರಷ್ ಕಟ್ ಹೊಡಿವಾಗ ಸ್ವಲ್ಪ ಎಚ್ಚರಿಕೆ ತಗೋಬೇಕು. ಅದು ಗಿಡ ಸುತ್ತಲೂ ಮ್ಯಾನ್ಯುಯಲ್ ಆಗಿ ಮಾಡಿ ನಂತರ ಮಿಕ್ಕಿದ ಏರಿಯಾಕ್ಕೆ ಬ್ರಷ್ ಕಟ್ರನ್ನು ಬಳಕೆ ಮಾಡಿ. ಸೊ ಅಲ್ಲಿಗೆ ಗೊಬ್ಬರ ಹಾಕೋದು ಮುಗೀತು, ವೀಡಿಂಗ್ ಮುಗೀತು. ಅದೇ ಸಂವರ್ಧನ ಹೇಳಿದೆ, ಬಿಸಿಲು ತಾಪ ತಡ್ಕೊಳ್ಳೋಕ್ಕೆ ನೆರಳು ಕಡಿಮೆ ಇದ್ದ ಕಡೆ ಮೊದಲೇ ನೆರಳು ನಾಟಿ ಮಾಡಿರಬೇಕು ಮರಗಳು. ಮತ್ತು ಹಾಗೆಯೇ ಅದಕ್ಕೆ ಒಂದು ಮರೆಸ್ಕೊಡ್ಬೇಕು. ಸರ್ ಈಗ ಪ್ರಾರಂಭಿಕ ಒಂದು ವರ್ಷದಲ್ಲಿ ಇದಕ್ಕೆ ಮತ್ತೇನಾದರೂ ರೋಗ ಕೀಟ ಏನಾದರೂ ಬರುತ್ತಾ? ಇಲ್ಲ, ನಾವು ಚುಕ್ಕೆ ಬರ್ಬೋದು. ಯಾವುದಕ್ಕೂ ಒಂದು ಕೀಟನಾಶಕ, ಈಗ ನಮಗೆ ವೈಟ್ ಸ್ಟೆಮ್ ಬೋರರ್ ಪ್ರಾರಂಭಿಕ ಅಂತಲೇ ಬರ್ಬೋದು. ಒಂದು ಕೀಟನಾಶಕ ಬರಬೇಕು, 1 ಅಥವಾ 2 ಶಿಲೀಂಧ್ರನಾಶಕ ಬರಬೇಕು. ಶಿಲೀಂಧ್ರನಾಶಕ ಯಾವುದಕ್ಕೆ? ಅದು ಮುಖ್ಯವಾಗಿ ನಾವು ಎಲೆ ಚುಕ್ಕಿ ರೋಗಗಳಿಗೆ ತೊಗೊಳ್ತೀವಿ ನಾವಲ್ಲಿ. ಈಗ ರಸ್ಟ್ ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅದು 8 ತಿಂಗಳ ನಂತರ ರಸ್ಟ್ ಬರಲಿಕ್ಕೆ ಶುರು ಆಗ್ಬಿಡುತ್ತೆ. ಓಕೆ, ಬಟ್ ಕಾಫಿ ರಸ್ಟು ಈಗಲೂ ಎಕ್ಸಿಸ್ಟೆನ್ಸ್ ಇದೆ, ಹೋಗಿಲ್ಲ. ಅಂದರೆ ಈಗ ಶಿಫಾರಸ್ ಮಾಡಿದ್ದು ಗಿಡಗಳು ವೆರೈಟಿಗಳು ಹಾಕಿದ್ರೆ ಚಂದ್ರಗಿರಿಗೆ ಬರೋದಿಲ್ಲ, ಇನ್ಸಿಡೆನ್ಸ್ ಕಡಿಮೆ ಅದರಲ್ಲಿ. ಬಟ್ ಯಾವುದಕ್ಕೂ ಕೂಡ ನಾವು ಈಗ ಕಾಂಟಾಫ್ ಹೆಕ್ಸಾಕೊನಜೋಲ್ ಅದು 5% ಅದು 400 ml 200 ಲೀಟ್ರಿಗೆ ಹಾಕಿ ಅದರಲ್ಲಿ ನಾವು ಸಿಂಪಡಣೆ ಮಾಡ್ತೀವಿ. ಈಗ ನಂತರ ಇದಕ್ಕೆ ರಸ್ಟಿಗೆ ರೆಕಮೆಂಡ್, ರಸ್ಟ್ ಮತ್ತು ಎಲ್ಲ ಚುಕ್ಕಿ ರೋಗಕ್ಕೂ ಬರುತ್ತೆ, ಎಲ್ಲ ಚುಕ್ಕಿ ರೋಗಕ್ಕೂ. ಮತ್ತು ನೆಕ್ಸ್ಟು ಪ್ರೊಫಿಯಾಕೊನಜೋಲು ಬರುತ್ತೆ, ಅದು ಟಿಲ್ಟ್ ಅಂತ ಒಂದು ಕಮರ್ಷಿಯಲ್ ಪ್ರಾಡಕ್ಟ್ ಇದೆ. 200 ml 200 ಲೀಟ್ರಲ್ಲಿ ಅದು ಒಂದೇ ಒಂದು ಸಿಂಪಡಣೆ ಸಾಕು, ಒಂದು ಪ್ರೊಲಾಂಗ್ ಪ್ರೊಟೆಕ್ಷನ್ ಬರುತ್ತೆ. ಇನ್ನೂ ಬೇಡ ಭಾಳ ಸೇಫೆಸ್ಟ್ ಅಂದರೆ ಎಲ್ಲ ಎಲೆ ಚುಕ್ಕಿ ರೋಗ, ರಸ್ಟು ಎಲ್ಲನೂ ಕಂಟ್ರೋಲ್ ಮಾಡಲಿಕ್ಕೆ ಟಿಬುಕೊನಜೋಲ್ ಒಂದು ಬರ್ತಾ ಇದೆ. ಅದು ಕೂಡ ಅಷ್ಟೇ 200 ml 200 ಲೀಟ್ರಿಗೆ ಆ ಪ್ರಮಾಣದಲ್ಲಿ ಒಂದು ಸಿಂಪಡಣೆ ಸಾಕು ಪ್ರಾರಂಭಿಕ ವರ್ಷದಲ್ಲಿ. ಯಾವ ಸಾಮಾನ್ಯವಾಗಿ ಮಳೆ ಮುಗಿತಾ ಇದ್ದಂಗೆ
ಇದು ಮಳೆಗಾಲದ ಕಾಯಿಲೆಗಳು ತಾನೆ ಇದು. ಅಂದರೆ ಇದು ಹೆಚ್ಚು ಕಡಿಮೆ ನಾವು ಸೆಪ್ಟೆಂಬರ್ ಟೈಮಲ್ಲಿ ನಾವು ಮಳೆ ಮುಗಿಯುವ ಹಂತಕ್ಕೇನೆ ಅದು ಜೋರಾಗ್ತದೆ. ಜೂನ್ ಜುಲೈ ಅಲ್ಲ, ಸೆಪ್ಟೆಂಬರ್ ಅಕ್ಟೋಬರ್ ವರ್ಷಕ್ಕೆ ಎಲೆ ಚುಕ್ಕಿಗಳು ಜಾಸ್ತಿ. ಎಲೆ ಚುಕ್ಕಿ ಬರಲಿಲ್ಲ ಅಂದರೆ ಯಾವ ಸಿಂಪಡಣೆ ಬೇಡ, ಸಾಧಾರಣ ಬೇಕಾಗೋದಿಲ್ಲ. ಈಗ ನಾನ್ ಟ್ರೆಡಿಷನಲ್ ಬೆಲ್ಟಲ್ಲಿ ನಾವು ನೋಡಿದಂತೆ ಎಲ್ಲೂ ಎಲೆ ಚುಕ್ಕಿಯದ ಇನ್ಸಿಡೆನ್ಸ್ ಇಲ್ಲ. ಹ್ಯೂಮಿಡಿಟಿ ಕಡಿಮೆ. ಅದು ಸಾಧಾರಣ ನರ್ಸರಿ ಇವುಗಳೆಲ್ಲ ನರ್ಸರಿಯಿಂದ ಶುರು ಆಗುತ್ತೆ. ಬೈ ಚಾನ್ಸ್ ಏನಾದರೂ ನರ್ಸರಿ ಹಂತದಲ್ಲಿ ಬಂತು ಫೀಲ್ಡಲ್ಲೂ ಕೂಡ ಪರ್ಸಿಸ್ಟ್ ಆಗುತ್ತೆ, ಬರ್ತದೆ. ಆವಾಗ ಒಂದು ಹೆಕ್ಸಾಕೊನಜೋಲ್ ಅಥವಾ ಇವುಗಳಲ್ಲಿ ಯಾವ್ದಾರ ಒಂದನ್ನು ಬಳಕೆ ಮಾಡಬೇಕು. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕ್ಯಾಪ್ಸ್ಬರ್ ಅಗ್ರಿಸೈನ್ಸ್, ಐಸಿಎಆರ್ ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. ಐಐಎಸ್ಆರ್ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, ಐಐಎಚ್ಆರ್ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ ಎನ್ಆರ್ಸಿಪಿಯ ಸೋನಾರ್, ರೋಗ ನಿಯಂತ್ರಣಕ್ಕೆ ಯುಎಚ್ಎಸ್ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು. ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, C/R ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು. ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು. ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಎಂಎಸ್ಜಿಪಿ ನಗರ ಸಾವಯವ ಗೊಬ್ಬರ, ಅತಿ ಕಡಿಮೆ ಬೆಲೆಯಲ್ಲಿ ದ್ವಿಗುಣ ಪೋಷಕಾಂಶ ಹೊಂದಿದ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಎಂಎಸ್ಜಿಪಿ ಕಾಂಪೋಸ್ಟ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಬಿಸಿಐ ಕಾಪರ್ ಸಲ್ಫೇಟ್, ಕೊಳೆ, ಅಂಥ್ರಾಕ್ನೋಸ್, ಎಲೆಚುಕ್ಕೆ ಮುಂತಾದ ಶಿಲೀಂಧ್ರ ರೋಗಗಳಿಗೆ ರಾಮಬಾಣ. ಬೋರ್ಡೋ ದ್ರಾವಣ ತಯಾರಿಗೆ ಅತ್ಯುತ್ತಮ ಗುಣಮಟ್ಟದ ಟೆಕ್ನಿಕಲ್ ಗ್ರೇಡ್ ಮೈಲುತುತ್ತ ಬಿಸಿಐನಿಂದ. ಅಡಿಕೆ, ಕಾಳುಮೆಣಸು, ಶುಂಠಿ, ಏಲಕ್ಕಿ, ಕಾಫಿ, ಕೋಕೋ, ರಬ್ಬರ್, ದಾಳಿಂಬೆ, ದ್ರಾಕ್ಷಿ ಬೆಳೆ ರಕ್ಷಣೆಗೆ. ಶತಮಾನ ಕಳೆದರೂ ಇಂದಿಗೂ ಪರಿಣಾಮಕಾರಿ ಈ ಮೈಲುತುತ್ತ. ಭಾರತ್ ಕೆಮಿಕಲ್ ಇಂಡಸ್ಟ್ರೀಸ್, ಹಾಸನ. ಗ್ರೀನ್ ಪ್ಲಾಸ್ಟ್, ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕೀಟನಾಶಕ ನಲ್ಲಿ ಯಾವುದು ಬರುತ್ತೆ? ಎಲೆ ತಿನ್ನೋದು ಅಪರೂಪಕ್ಕೆ ಇಲ್ಲ, ಅಪರೂಪಕ್ಕೆ ನಮಗೆ ಇದು ಸ್ಕೇಲ್ಸ್ ಬರುತ್ತೆ. ಸ್ಕೇಲ್ಸ್, ಗ್ರೀನ್ ಸ್ಕೇಲ್ ಒಂದು ಬರುತ್ತೆ, ಮತ್ತೆ ಕೋಕೋನಟ್ ಸ್ಕೇಲ್ ಕೂಡ ಬರುತ್ತೆ. ಮತ್ತೆ ಮೇಜರ್ ಡ್ಯಾಮೇಜ್ ಮಾಡುವ ಇಲ್ಲ, ಇದು ಗ್ರಾಸ್ ಹಾಪರ್ಸ್ ಬರುತ್ತೆ ನಮಗೆ, ಎಲೆ ತಿನ್ಲಿ. ಇಲ್ಲ, ಬಹಳ ಆಸಕ್ತಿಯಿಂದ ಗಿಡಗಳು ಹಾಕಿರ್ತಾರೆ. ಒಂದು ಎಲೆ ಮುಕ್ಕಾದ್ರೂ ಕೂಡ ಅವ್ರು ಬಹಳ ಸೆನ್ಸಿಟಿವ್ ಆಗ್ತಾರೆ. ಒಂದು ಕೀಟನಾಶಕ ಯಾವುದನ್ನ ನಾವು ಹಾಕೊಳ್ಬೋದು. ಅದರಲ್ಲಿ ಕ್ಲೋರ್ಪೈರಿಫಾಸ್ ಆದ್ರೂ ಆಯ್ತು, ಕ್ವಿನಾಲ್ಫಾಸ್ ಆದ್ರೂ ಆಯ್ತು, ಎಲ್ಲನೂ ಅಷ್ಟೇ.
ಕೀಟನಾಶಕ ಸಾಧಾರಣ 2 ml 1 ಲೀಟರ್, 1ರಿಂದ 1.5-2 ml ವರೆಗೆ ಅಷ್ಟೇ. ಕಾಂಬಿನೇಷನ್ ಏನು ಬೇಡ ಅಲ್ಲಿ. ನಾವು ಕ್ಲೋರೋಪೈರಿಫಾಸ್ ಆದರೂ ಆಯಿತು. ಒಟ್ಟಾರೆಯಾಗಿ ಇದರಲ್ಲಿ ಅಂತ ಹೇಳುವಂಥ ಕೀಟ ಈ ಹಂತಲ್ಲಂತೂ ಎಲೆ ಚೂರ್ಪಾರು ತಿಂತದೆ ಬಿಟ್ಟರೆ ಅಂತ ಮೇಜರ್ ಕಮರ್ಷಿಯಲ್ ಡ್ಯಾಮೇಜ್ ಮಾಡುವಂಥದ್ದು ಇಲ್ಲ, ನಾರ್ಮಲಿ ಬರೋದಿಲ್ಲ. ಅದು ಹೊಸ ಪ್ಲಾಂಟೇಶನಲ್ಲಿ. ಆದರೆ ಗ್ಯಾಪ್ ಫಿಲ್ಲಿಂಗ್ ಹಾಕಿದಾಗ ಹಳೆ ಗಿಡದ್ದು ವೈಸ್ಟ್ ಎಂಬರ್ ಅವರು ಇಲ್ಲಿ ಬರ್ಬೋದು. ಸೊ ಹಾಗಾಗಿ ಅದಕ್ಕೆ ಮುಂದೆ ಬರೋಣ. ಸೊ ಹಾಗಾಗಿ ಕೀಟ ಬಂದರೆ ಮಾತ್ರ ಕಮರ್ಷಿಯಲ್ ಡ್ಯಾಮೇಜ್ ಇದ್ದರೆ ಸ್ಪ್ರೇ ಮಾಡಬೇಕು, ಇಲ್ಲಾಂದರೆ ಕೀಟನಾಶಕ ಮೈಟ್ಸ್ ಬರುತ್ತೆ. ಒಂದು ಗ್ರೀನ್ ಮೈಟು ಸ್ವಲ್ಪ ಡಿಫಾರ್ಮಿಟಿ ಬರುತ್ತೆ. ಅದು ನಾವು ಕೆಲವರು ಗೊತ್ತಿಲ್ಲದಲ್ಲೇ ಇರೋರು ಜಿಂಕು ಡಿಫಿಷಿಯನ್ಸಿ, ಬೋರಾನ್ ಡಿಫಿಷಿಯನ್ಸಿ ಅಂತೆಲ್ಲ ಕನ್ಕ್ಲೂಡ್ ಮಾಡ್ತಾರೆ. ಒಟ್ಟಿನಲ್ಲಿ ಡಿಫೋಲಿಯೇಟಿಂಗ್ ಮತ್ತು ಮೈಟ್ಸು ಮತ್ತು ಬೇರೆ ಎಲ್ಲ ಕೀಟಗಳಿಗೆ ಎಲ್ಲ ಒಂದು ರಕ್ಷಣೆಗೋಸ್ಕರ ಒಂದು ಕೀಟನಾಶಕ ಒಂದು ಸಿಂಪಡಣೆ ಸಾಕು. ಕೀಟನಾಶಕ ಬರುತ್ತಾ ಕೆರೆ ಸೈಡೇ ಬೇಕಾದಕ್ಕೆ? ಇಲ್ಲ, ಮಾಮೂಲಿ ಕೀಟನಾಶಕ ಸಾಕಾಗುತ್ತೆ. ಇದೆಲ್ಲದಕ್ಕೆ ಸೇರಿಸಿ ಒಂದು ಸಾಮಾನ್ಯ ಇದೆಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ಹೊತ್ತಿಗೆ ಬೇಕಾದ್ರೆ, ಆಮೇಲೆ ಬೇಸಿಗೆ ಬಿದ್ದ ಮೇಲೆ ಏನಂತ ಯಾವುದೂ ಸಮಸ್ಯೆ ಬರುತ್ತೆ. ಹಂಗೆ ಕೇಳಿದರೆ ಕಾಫಿ ಗಟ್ಟಿ ಗಿಡ ಅಷ್ಟೆಲ್ಲ ಈ ಮುಂದೆ ನಾವು ಚರ್ಚೆ ಮಾಡ್ತೀವಿ. ವೈಟ್ ಸ್ಟೆಮ್ ಬೋರರ್ ಅಂತ ಅನಾಹುತಕಾರಿ ಸಮಸ್ಯೆ ಇದೆ. ಆದರೆ ಮೇಲ್ನೋಟಕ್ಕೆ ಈಗ ಸಾಂಪ್ರದಾಯಿಕ ಪ್ರದೇಶದಲ್ಲಂತೂ ಅದು ಇಲ್ಲ. ಚಂದ್ರಗಿರಿಗೆ ಕಡಿಮೆ ಇದೆ. ಇಲ್ಲ, ಈಗ ರೋಬಸ್ಟಾದಲ್ಲಿ ಕಡಿಮೆ. ಶಿಫಾರಸು ಮಾಡಿದ್ದು ವೆರೈಟಿಗಳಲ್ಲಿ ಈಗ 5B ಎಲ್ಲ ಕಡೆ ಹಾಕಿ ಅಂತ ಹೇಳ್ತಾರೆ, 6 ಎಲ್ಲ ಕಡೆ ಹಾಕಿ ಅಂತಾರೆ, ಮತ್ತು 13 ಅದೇ ಚಂದ್ರಗಿರಿ ಅದು ಕೂಡ. ಅವುಗಳಲ್ಲಿ ಸಾಧಾರಣ ಈ ಎಲೆ ಚುಕ್ಕಿ ರೋಗ ಆಗಲಿ ರಸ್ಟ್ ಆಗಲಿ ಇನ್ಸಿಡೆನ್ಸ್ ಕಡಿಮೆ ರೋಗಗಳು. ಸ್ಟೆಮ್ ಬೋರರು ಹಂಗೆ ಕೇಳಿದರೆ ಕಡಿಮೆ. ಸ್ಟೆಮ್ ಬೋರರ್ ಎಲ್ಲಿ ಡಿಫೋಲೇಟ್ ಆಗುತ್ತೋ ಸ್ಟೆಮ್ ಬೋರರು, ಅದು ಡಿಫೋಲೇಷನ್ ಜಾಸ್ತಿ ಆಗೋದಿಲ್ಲ ಅಲ್ಲಿ. ಸ್ವಲ್ಪ ಆ ಸಮಸ್ಯೆ ಕೂಡ ಇರೋದಿಲ್ಲ. ಹಾಗಾಗಿ ಇದು 1 ವರ್ಷ ಗಿಡವನ್ನು ಮೇಂಟೈನ್ ಮಾಡೋದನ್ನು ನಾವು ಈ ಚರ್ಚೆಯಲ್ಲಿ ನೋಡಿದ್ವಿ. ಸರಿ, ಈಗ ನಾವು 1ನೇ ವರ್ಷದ ನಿರ್ವಹಣೆ ದೃಷ್ಟಿಯಿಂದ ಹೋದರೆ ಪ್ರೂನಿಂಗ್ ಏನಾದ್ರು ಬೇಕಾಗತ್ತಾ? ಗಿಡ ಚೆನ್ನಾಗಿ ಬೆಳೆದ್ಬಿಟ್ರೆ ಜೂನ್ದಲ್ಲೇ ಹಾಕಿದ ಗಿಡ ಪ್ರೂನಿಂಗು ಅಗತ್ಯವೇನು ಬೀಳ್ತದ? ಅದು 2.5 ಅಡಿ ಎತ್ತರದ್ದು ಒಂದು ಕೋಲ್ ಕೊಟ್ಟು ಅದು ದಾಟಿದ್ನಲ್ಲ ನಾವು ಚಿಗುಟ 2.5 ಅಡಿ ಬಂತು ಅಂದ್ರೆ ಮರ್ಸಿಲೆಸ್ ಮೇಲ್ ಹೋಗೋದನ್ನ ಕತ್ತಿಸ್ಬಿಟ್ಟು. ಆಮೇಲೆ ಬುಡದಿಂದ ಏನಾದ್ರು ಕಂಚಿಗುರು ಬರುತ್ತೆ ಇಲ್ಲಿ? ಅಲ್ಲಿ ಬರೋದಿಲ್ಲ. ಕೋಕೋ ತರ ಗ್ರಾಫ್ಟೆಡ್ ಅಲ್ಲ, ಸೀಡ್ಲಿಂಗ್ಸ್ ಮೇಲ್ಗಡೆ ಬೆಳ್ಕೊಂಡು ಹೋಗೋದು, ಮೇಲ್ಗಡೆ ಬೆಳೀತದೆ. ಸೊ ಮೇಲೆ ಹೋಗೋದನ್ನ 2.5 ಅಡಿ ಖಂಡಿತ ಟಾಪ್ ಮಾಡಬೇಕು. ಮತ್ತೆ ದೊಡ್ಡ ಗಿಡ ಏನಾದ್ರೂ ಹೂ ಬರ್ಲಿಕ್ಕೆ ಶುರು ಆದ್ರೆ ನಾವು ಇರಿಗೇಷನ್ ಕೊಟ್ಟಾಗ ಹೂನ ಬಿಡಿಸ್ಬಿಡ್ಬೇಕು. ಹೂ ಬಿಡಿಸೋದು ಒಂದು ಸಮಸ್ಯೆ ಏನಂದ್ರೆ, ಹೂ ಬಿಡ್ಸಕ್ಕೆ ಹೋದ್ರೆ ಎಲೆನೂ ತೆರೆದು ಬಿಡ್ತಾರೆ. ಆವಾಗ ಅದು ಇಡೀ ಕಡ್ಡಿ ಓಪನ್ ಆಗಿಬಿಡ್ತದೆ. ಅದು ಹೂ ಬಿಡಿಸೋದನ್ನು ಬಿಟ್ಟರೆ ಏನಾಗ್ತದೆ? ನೀರು ಕೊಡ್ತಾ ಇದ್ರೆ ಗಿಡ ಸಾಗುತ್ತೆ, ನೀರು ಕೊಡದಿದ್ರೆ ಹೂ ಇದರಾಗಿ ಬಿದ್ದೋಗುತ್ತೆ. ಅದು ಕೊಡಬೇಕು, ಇಲ್ಲ ಬೀಳಿಸೋದು ಒಳ್ಳೆಯದು. ನೀವು ನಿಧಾನವಾಗಿ ತೆಗಿಬೇಕು, ಎಲೆ ಹರಿಬಾರದು. ಅದು ಹೆಚ್ಚು ಗಿಡದಲ್ಲಿ ಬರೋದಿಲ್ಲ, ಅದು ಕಡಿಮೆ ಇದ್ರಲ್ಲಿ ಬರುತ್ತೆ. ಎಲ್ಲಿ ತೋಟದ ಅಂಚಲ್ಲಿ ಇದ್ದಿದ್ದು ಸ್ವಲ್ಪ ಒಣ ಬಿದ್ದ ಜಾಗದಲ್ಲಿ ದೊಡ್ಡ ಗಿಡ ಹಾಕಿದ್ರಲ್ಲಿ ನೀರೇ ಕೊಡ್ಲಿಲ್ಲ ಒಂದು ಗ್ಯಾಪಲ್ಲಿ ಅಂತ ಆದರೆ ಸ್ಟ್ರೆಸ್ ಆಗಿ ಹೂ ಬರ್ತದೆ. 1ನೇ ವರ್ಷಕ್ಕೆ ಹೂ ಬಂದಿದೆ, ಹೂ ಬಂದರೆ ತೆಗಿಬೇಕು. ಅಲ್ಲೊಂದು ಇಲ್ಲೊಂದು ಈ ವರ್ಷ ಎರಾಬೆರಿ ಹೂ ಬಂದು ಕಾಯಾಗಿದ್ದಿದೆ, ಅದೇನು ತೊಂದರೆ ಏನಿಲ್ಲ. ಗಿಡದ ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಬಿಟ್ರೆ ಅದಕ್ಕೆ ನ್ಯೂಟ್ರಿಷನ್ ಕೊಟ್ಟು ನಾವು ಕಾಪಾಡ್ಬೋದು, ಹೊರತು ಅದರಿಂದ ಮತ್ತೇನೆ ಭಾರಿ ನೆಗೆಟಿವ್ ಏನಿಲ್ಲ. ಗಿಡ ಸತ್ತೋಗ್ತದೆ, ಇನ್ನೇನು ಆಗ್ತದೆ ಅಂತೇನಿಲ್ಲ. ಆಕಾರ ಬರೋದಿಲ್ಲ. ಮೊದಲನೇ ವರ್ಷ ಕ್ರಾಪ್ ಉಳಿಸ್ಕೊಂಡ್ರೆ ಮೊದಲನೇ ವರ್ಷನೇ. ಓಕೆ ಸರಿ. ಈಗ ನೀವು ತುದಿ 2.5 ಅಡಿಗೆ ತುದಿ ಚೂಟಿ ಅಂತ ಹೇಳಿದ್ರಿ, ಫೈನ್. ಮತ್ತೆ ಬಂದರೆ ಮತ್ತೆ ಚೂಟ್ಬೇಕು, ಬೇರೆ ದಾರಿ ಇಲ್ಲ. ಮತ್ತೆ ಆ ಕಂಕಳಲ್ಲಿ ಮತ್ತೆ ಮೇಲೆ ಹೊಂಟ್ರೆ ಅದನ್ನು ವರ್ಷಕ್ಕೆ 2 ಸತಿ ನಾವು ತೆಗಿತೀವಿ, ತೆಗಿಲೇಬೇಕು. ಆಮೇಲೆ ಸರಿ ಹೇಳ್ತೀನಿ, ಈಗ ಆಯಿತು ನಾನು ತುದಿ ಚೂಡಿದೆ, ಈ ರೆಕ್ಕೆಗಳು ಏನಿರ್ತವೆ ಅವು ಹಿಂಗಾಗಿ ಮೇಲೆ ಹೋಗ್ತವೆ. ಸೈಡಿಂದ ರೆಕ್ಕೆನೇ ಅದು ಮೇನ್ ಸ್ಟೆಮ್ ಅಲ್ಲ, ರೆಕ್ಕೆ. ಅದು ಎಷ್ಟು ಬೇಕಾದ್ರೂ ಬೆಳ್ಕೊಂಡು ಹೋಗಿ ಹಾಗೆ ಬಿಟ್ಬಿಡ್ಬೇಕು. ಇಲ್ಲ, ದೃಢವಾದ ಮಾತ್ರ ಉಳಿಸ್ಕೊಳ್ತೀವಿ. 2 ಎಲೆದು 3 ಎಲೆದು ಏನು ಬ್ರಾಂಚಸ್ ಇರುತ್ತೆ ಎಲ್ಲ ತೆಗೆದುಹಾಕಬೇಕು. ಅದು ಓಕೆ. ಈಗ ದೃಢವಾಗಿದ್ದು ಮುಂದೆ ಹಿಂಗೆ ಬೆಳ್ಕೊಂಡು ಮುಂದೋದ್ರೆ ಏನು ಮಾಡಲಿ, ಹಂಗೆ ಬಿಟ್ಬಿಡೋದ? ಪ್ರಾರಂಭಿಕ 4 ವರ್ಷದಲ್ಲಿ ನಾವು ಏನು ಅದನ್ನು ಮುಟ್ಟೋದೇ ಬೇಕಾಗಿಲ್ಲ ಬ್ರಾಂಚ್ಗಳನ್ನ. ಅದು ಎಷ್ಟಾದ್ರೂ ಪ್ರಾರಂಭಿಕ 3-4 ವರ್ಷದಲ್ಲಿ. ಓಕೆ ಅದು ಹಂಗೆ ಅದು ಹೋಗ್ಲಿ, ಎಷ್ಟಾದ್ರೂ ನಮಗೆ ಆಕಾರ ಬರುತ್ತೆ, ಅಷ್ಟು ಸ್ಪೇಸ್ ಇರುತ್ತೆ ಅಲ್ಲಿ. ಸ್ಪೇಸ್ ಇರುತ್ತೆ. ಸೊ ನಾವು ಏನೇ ತುದಿ ಚೂಟೋದಾದ್ರೂ ಮೇಲ್ ಹೋಗ್ತಾ ಇರೋದನ್ನ ಮಾತ್ರ, ಹೊರತು ಸೈಡ್ ಹೋಗೋದನ್ನ ಅಲ್ಲ. ಈಗ 3x6 ಡ್ರೂಪಿಂಗ್ ಬ್ರಾಂಚಸ್, ಓವರ್ಲ್ಯಾಪಿಂಗ್ ಬರೋದಿಲ್ಲ. ನಾವು ಅದನ್ನ ಅಡ್ಡರಿಕೆ ಆರಾಮಾಗಿ ಬಿಟ್ಕೋಬಹುದು. ಅದು ಹಿಂಗಾಗಿ ಆಮೇಲೆ 6 ಆಗಲಿ 5B ಆಗಲಿ, ಮತ್ತೆ ನಾವು ಇನ್ನೊಂದು ವೆರೈಟಿ ನಾವು ಹೇಳಿದ್ವಿ, ಮತ್ತೆ 13 ಆಗಲಿ, ಎಲ್ಲ ಡ್ರೂಪಿಂಗ್ ಬ್ರಾಂಚಸ್.
ಅದು ಈಗ ಹಿಂಗೆ ಹೋದಂಗೆ ಕಂಡ್ರು ಕಡಿ ಅದು ಹಿಂಗೆ ಆಗ್ತದೆ, ಬೆಂಡ್ ಆಗ್ತದೆ. ಸೊ ಹಾಗಾಗಿ ಸೈಡಿಗೆ ಹೋಗೋ ಯಾವುದೇ ಇದನ್ನು ನಾವು ಪ್ರಶ್ನೆ ಇಲ್ಲ, ಮೇಲೆ ಹೋಗೋದನ್ನು ಮಾತ್ರ ಮಾಡೋದು 1ನೇ ವರ್ಷ. ಸೊ ಹಾಗಾಗಿ ಹೂ ಬಂದರೆ ಸಾಧ್ಯ ಆದಷ್ಟು ಮಟ್ಟಿಗೆ ತೆಗೆಯೋದು ಒಳ್ಳೆಯದು. ಆದರೆ ಈಗ ಒಂದು ರಸ್ಟ್ ರೆಸಿಸ್ಟೆಂಟ್ ಅಂದ್ಬಿಟ್ಟು ಒಂದು ವೆರೈಟಿ ರೆಕಮೆಂಡ್ ಮಾಡ್ತಾ ಇದ್ದಾರೆ ಕಾಫಿ ಬೋರ್ಡ್ನವರು, 53-55 ಅಂದ್ಬಿಟ್ಟು. ಅದರಲ್ಲಿ ಮಾತ್ರ ಇದು ಸ್ಪ್ರೆಡಿಂಗ್ ಟೈಪ್ ಬ್ರಾಂಚಸ್, ಡ್ರೂಪಿಂಗ್ ಬ್ರಾಂಚಸ್ ಅಲ್ಲ. ಓಕೆ. ಸೊ ಅದೊಂದು ನೋಡ್ಕೊಳ್ಬೇಕು ಇವರು. ಅಂಥ ಕಡೆ ಓವರ್ ಲ್ಯಾಪಿಂಗ್ ಬಂದರೆ ಅದು ಸ್ವಲ್ಪ ನಾವು ಪ್ರೂನ್ ಮಾಡಬೇಕು. ಅಂದರೆ 10 ಬಂದರೆ ಅದರಲ್ಲಿ 4-3 ತೆಗೆದೇ ಬಿಡಬೇಕು. ಒಂದಕ್ಕೊಂದು ಹಿಂಗೆ ಓವರ್ ಲ್ಯಾಪಿಂಗ್ ಬಂದಾಗ ಯಾವ್ದಾರು ಒಂದು ತೆಗಿಬೇಕು, ಯಾವ್ದು ವೀಕ್ ಇದೆ ತೆಗಿಬೇಕು. ಅದರ್ವೈಸ್ ಪ್ರಾರಂಭಿಕ ವರ್ಷದ ಬ್ರಾಂಚ್ ಅಂದ್ರೆ ಬುಡಕ್ ಕತ್ತರಿಸೋದಲ್ಲ, ಯಾವುದು ಅಲ್ಲಿ ಓವರ್ ಲ್ಯಾಪ್ ಆಗ್ತದೆ ಆ ಭಾಗ ಮಾತ್ರ ಒಟ್ಟಲ್ಲಿ ಗಾಳಿ ಬೆಳಕು ಆಡುವಂಗೆ ಅದನ್ನ ಹಿತಮಿತವಾಗಿರುವಂಗೆ ನೋಡ್ಕೊಳ್ಳೋದು ಅಷ್ಟೇ. ಅದರ್ವೈಸ್ 1ನೇ ವರ್ಷ ಇದಕ್ಕೆ ಹೇಳುವಂಥ ಯಾವುದೇ ಚಾಟ್ನಿ ಆಗುತ್ತೆ ಬೀಳೋದಿಲ್ಲ. ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದು ನೋಡಿದೆ, ಚರ್ಚೆ ಮಾಡ್ತಾ ಇರೋದು ನೋಡಿ ರೈತರು ಇಷ್ಟೆಲ್ಲ ಮಾಡ್ಬೇಕಾ ನಾವು ಕಾಫಿ ಗಿಡ ಹಾಕೊಂಡ್ರೆ, ಖಂಡಿತ ಇಲ್ಲ. ಭಾಳ ಸರಳವಾದ್ದು ಬೆಳೀತದೆ. ಇದು ಕೆಲವು ಆದರೆ ಸರ್ ಇಲ್ಲಿಂದ ಇನ್ನೊಂದು ನಾನು ನೋಡ್ತಾ ಇದ್ದೀನಿ, ಈ ಅಸಾಂಪ್ರದಾಯಿಕ ಪ್ರದೇಶದಲ್ಲಿ ಮಣ್ಣು ಫಲವತ್ತಿದೆ, ಅವರು ಹೊಸದಾಗಿ ಮಾಡಿದ್ದಕ್ಕೆ ಅದಕ್ಕೆ ಒಳ್ಳೆ ನೋಡ್ಕೋತಾರೆ ಕೂಡ, ಆಮೇಲೆ ನೀರು ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಅಸಾಧ್ಯವಾಗಿ ಬೆಳೀತಾ ಇದೆ. ಅಂದರೆ ವರ್ಜಿನ್ ಫರ್ಟಿಲಿಟಿ. ಈಗ ನಾವು ಈಗ ಸದ್ಯದ ನಮ್ಮ ಟ್ರೆಡಿಷನಲ್ ಬೆಲ್ಟಲ್ಲಿ ಮಣ್ಣಲ್ಲಿ ಶಕ್ತಿ ಇಲ್ಲ, ಭಾರಿ ಮಳೆ ಪ್ರದೇಶ, ಎಸಿಡಿಕ್ ಸಾಯಿಲು, ಶಕ್ತಿ ಇಲ್ಲ, ಲೀಚ್ ಆಗ್ತಾ ಇರುತ್ತೆ, ಇಲ್ಲಿ ಲೀಚ್ ಆಗ್ತಾ ಇರುತ್ತೆ, ಇಲ್ಲಿ ಲೀಚ್ ಆಗ. ಹಾಗಾಗಿ ನಮ್ಮ ನಿರೀಕ್ಷೆ ಮೀರಿ ಬೆಳೀತಾ ಇದೆ, ಅಲ್ಲಿ ಈ ಸಮಸ್ಯೆ ಬಂದಿದೆ. ಗಿಡ ನೋಡ್ತಾ ದೊಡ್ಡದಾಗ್ಬಿಡ್ತದೆ. ಆವಾಗ ಏನು ಮಾಡಲಿ, ಇದು ಹೀಗೆ ಉಳಿಸ್ಕೊಳ್ಳೋದ ಬಿಡೋದ, ಇದು ಮರ ಆಗ್ಬಿಡ್ತದ ಅಂತ ಟೆನ್ಷನ್ ಇದೆ. 3 ವರ್ಷದವರೆಗೂ 4 ವರ್ಷ 2 ಬೆಳೆ ಬರೋವರೆಗೂ ನೀವು ಟೆನ್ಷನ್ ತೊಗೊಳ್ಳೋದೇ ಬೇಡ ರೈತರು. ಅದು ಒಂದು ಸರ್ತಿ ಯಾವಾಗಲೂ ಅಷ್ಟೇ, ನಾವು ನೀರು ಗಿಡಿದ್ರೆ ತಾನು ಈಜು ಕಲಿಯೋದು. ಅದು ಒಂದು ಸರ್ತಿ ನಾವು ಬೆಳೆಗೆ ಅರ್ಥ ಮಾಡ್ಕೊಂಡ್ರೆ ಬೆಳೆ ನಿರ್ವಹಣೆ ಬಹಳ ಸುಲಭ ಆಗ್ತದೆ. ಇದು ಅಂಥ ಕಷ್ಟದ ಕೆಲಸ ಏನಲ್ಲ. ಮತ್ತು ಕೆಲಸ ಒಂದು ಬೆಳೆ ಅಂದಮೇಲೆ ಕೆಲಸ ಇದ್ದೇ ಇರುತ್ತೆ. ನಾವು ಊಟ ಮಾಡೋದಾದರೆ ತರಕಾರಿ ಹೆಚ್ಚಬೇಕು, ಅನ್ನ ಮಾಡಬೇಕು, ಹೆಚ್ಚು ಕಡಿಮೆ ಆದರೆ ತಳ ಹಿಡಿದು ಹೋಗ್ತದೆ, ತರಕಾರಿ ಒಂದಿದ್ರೆ ಒಂದು ಇಲ್ಲ, ಇವೆಲ್ಲ ಸಮಸ್ಯೆಗಳಿರುತ್ತೆ. ಎಲ್ಲ ಮಾಡಿದ್ಮೇಲೆ ಆಮೇಲೆ ಒಗ್ಗರಣೆ ಹಾಕೋಣಂದ್ರೆ ಹಿಂಗಿಲ್ಲ, ಈ ಸಮಸ್ಯೆ ಎಲ್ಲ ಬೆಳೆ ಮಾಡಿದರೂ ಇದ್ದೇ ಇರುತ್ತೆ. ಹಾಗಾಗಿ ಏನೂ ಕೆಲಸ ಇಲ್ಲೋದಂಥ ಬೆಳೆ ಯಾವುದೂ ಇಲ್ಲ. ಹಾಗಾಗಿ ಹಂಗೆ ಕೆಲಸ ಇದ್ದೇ ಇರುತ್ತೆ. ಆದರೆ ಕಾಫಿ ಬೆಳೆಗಾರ ಏರಿಯಾದವ್ರು ಹೇಳ್ದಂಗೆ ವಿಪರೀತ ಕೆಲಸ ಹೇಳುವಂಥದ್ದು ಏನೂ ಇಲ್ಲ. ಇದಕ್ಕೆ 1ನೇ ವರ್ಷ ಅಂತೂ ಏನೂ ಬರೋದಿಲ್ಲ, ನೀರು ಗೊಬ್ಬರ ಕೊಡ್ಬೇಕಷ್ಟೇ. ಒಂದು ಎಚ್ಚರಿಕೆ ಅಷ್ಟೇ ನಮ್ಮ ಸ್ನೇಹಿತರಿಗಷ್ಟೇ. ಕೆಲವು ಸರ್ತಿ ಇದು ನಮಗೆ ಕಾಂಪ್ಲೆಕ್ಸ್ ಹಾಕಿದ್ರೆ ನಮಗೆ ಕಾಸ್ಟ್ ಜಾಸ್ತಿ ಬರುತ್ತೆ, ಅದಕ್ಕೆ ನಾವು ಯಾಕೆ ಸ್ಟ್ರೈಟ್ ಫರ್ಟಿಲೈಸರ್ ಮಿಕ್ಸ್ ಮಾಡಿ ಹಾಕ್ಬೋದು ಅಂತ. ಆವಾಗ ನಾವೇನಾದ್ರು ಯೂರಿಯಾ ಮತ್ತು MOP ಇವೆಲ್ಲ ಸ್ಟ್ರಾಂಗ್ ಫರ್ಟಿಲೈಸರು, DAP ಇವೆಲ್ಲ ಇವುಗಳೇನಾದ್ರು ನೀರು ಗಿಡದ ಅತಿ ಸಮೀಪ ಏನಾದರೂ ನಾವು ಈಗ 50 ಗ್ರಾಮ್ 75 ಗ್ರಾಮ್ ಹಾಕಬೇಕು ಅಂತ ಹೇಳಿದ್ವಿ ಕಾಂಪ್ಲೆಕ್ಸ್. ಅದ್ರ ಬದಲಾಗಿ ಈ ಮಿಕ್ಸರ್ ಹಾಕಿದಾಗ ತೀರಾ ಸಮೀಪ ಇದ್ದರೆ ಬೇರು ಸುಟ್ಟೋಗ್ಬಿಡುತ್ತೆ. ಸೊ ಅದೊಂದು ಎಚ್ಚರಿಕೆ ಇರಲಿ. ನೀರು ಮಾಡಿ ಹಾಕೋದು ಬೇಡ, ಕಾಳನ್ನು ಕಾಳಾಗಿ ಹಾಕಿ, ಕಾಳೆ ಹಾಕಬೇಕು, ದೂರ ಹಾಕಬೇಕು, ಮಿನಿಮಮ್ 6 ಇಂಚು ದೂರ ಆಗಬೇಕು. ಆಮೇಲೆ ಈ ಸ್ಟ್ರಾಂಗ್ ಫರ್ಟಿಲೈಸರುಗಳು ಯಾವುದು ಬೇಡ ಸಾಕ್ಷಣಕ್ಕೆ. ಕಾಂಪ್ಲೆಕ್ಸ್ 15 ನಾಲ್ 17 ನಾಲ್ 19 ನಾಲ್ ಅಷ್ಟೇ, ಅದಕ್ಕೆ ಲಿಮಿಟ್ ಮಾಡ್ಕೋಬೇಕು. ಇಂಡಿವಿಜುವಲ್ಗಳು ಬೇಡ. ಮತ್ತು ಈಗ ಸೊಂಟ ಭಾಗದಲ್ಲಿ ರಪಕ್ ಅಂತ ಗಿಡದ ಬುಡದಲ್ಲಿ ಹಾಕಿದ್ರೆ ಗಿಡ ಸುಟ್ಟೋಗ್ತದೆ ಗ್ಯಾರಂಟಿ. ಅದ್ರ MOP ಗಿಡ ಸಾಯಿಸ್ಬೇಕು ಅಂದರೆ MOP 1 ಸ್ಪೂನ್ ಬಿದ್ದರೂ ಸಾಕು, ಬುಡಕ್ಕೆ ಬಿದ್ದರೆ ಹೋಯ್ತು, ತೊಗಟೆ ಸುಟ್ಟೋಗ್ತದೆ. ಸಿಲ್ವರ್ ಆಫ್ ಗಿಡನೇ ಸಾಯಿಸ್ತಾರಂತ, ಇನ್ನು ಕಾಫಿ ಗಿಡ ಅದೊಂದು ಎಚ್ಚರಿಕೆ ಇರಲಿ ಅಷ್ಟೇ. ಹಾಗಾಗಿ ಅದನ್ನ ಗಮನಿಸಬೇಕು, ಅದು ಒಂದ್ಸರಿ ಸಾಯಿಸಿ ಕಲ್ತ್ಕೋಬೇಕು ಅಷ್ಟೇ. ಇಲ್ಲ ಅದು ಬೇಡ. ನಾವು ಅದಕ್ಕೆ ನಮಗೆ ನಮ್ಮ ಅನುಭವದ್ರಿಂದ ಇಲ್ಲಿ ನಾವು ಏನು ನಾವು ಕಂಡಿದ್ದೀವೋ ಅದು ನಾವು ಹೇಳೋದು ನಮ್ಮ ಕರ್ತವ್ಯ, ಅಷ್ಟು ನಾವು ವಿಷಯ ತಿಳಿಸ್ಬೇಕು. ಕರೆಕ್ಟ್. ವೀಕ್ಷಕರು, ಈಗ ನಮ್ಮ ಚರ್ಚೆ ಸ್ವಲ್ಪ ಮುಂದೆ ಬಂತು. ಗಿಡ ನಾಟಿ ಮಾಡಿ 1 ವರ್ಷ ಮೇಂಟೈನ್ ಮಾಡಿದ್ವಿ. ಇವತ್ತಿನ ಚರ್ಚೆ ಸಾಕು. ಇನ್ನು ಮುಂದಿನ ಹಂತಕ್ಕೆ ಮುಂದಿನ ಗಿಡದ ಮ್ಯಾನೇಜ್ಮೆಂಟ್ ಹೆಂಗೆ, ಇನ್ನು ಕಡೆಗೆ ಎಲ್ಲ ಹಲವಾರು ರೋಗ ಕೀಟಗಳು ಬರುತ್ತೆ. ಎಲ್ಲಕ್ಕಿಂತ ಗೊಬ್ಬರ ಮತ್ತು ನೀರಿನ ನಿರ್ವಹಣೆ ಪ್ರಶ್ನೆ ಬರುತ್ತೆ. ಅದನ್ನೆಲ್ಲ ನಾವು ಮುಂದಿನ ಕಂತಲ್ಲಿ ತೊಗೊಂಡು ಹೋಗೋಣ, ಒನ್ ಬೈ ಒನ್. ಇವತ್ತು ನಮಗಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ವೇಣುಗೋಪಾಲ್ ಸರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಇದು ಮೇಲ್ನೋಟಕ್ಕೆ ಹೇಳಿದಾಗೆ ಭಾಳ ಸುಲಭದ ಬೆಳೆ. ಮಾಡಿದವರಿಗೆ ಬೇರೆ ಬೆಳೆಗಳನ್ನೆಲ್ಲ ಹಾಕಿ ನೋಡಿ ಮಾಡಿದವ್ರ ಲೆಕ್ಕದಲ್ಲಿ ಇದು ಭಾಳ ಸುಲಭದ ಬೆಳೆ. ಈಗ ದಾಳಿಂಬೆನೋ ಮಾಡೋರು, ಇನ್ನೊಂದು ದ್ರಾಕ್ಷಿ ಮಾಡೋರಿಗೆಲ್ಲ ಹೋಲಿಸಿದ್ರೆ ಇದು ಲೇಜಿ ಮೆನ್ಸ್ ಕ್ರಾಪ್. ಹಾಗಾಗಿ ನೀವು ಸಾಂಪ್ರದಾಯಿಕ ಪ್ರದೇಶದಲ್ಲಿ ಎಲ್ಲ ಅವ್ರದ್ದೇ ಕಾರಣಗಳಿಂದಾಗಿ, ವಿಶೇಷವಾಗಿ ಅಲ್ಲಿಯ ಭೌಗೋಳಿಕ ಪರಿಸ್ಥಿತಿ, ಜಿಯೋಗ್ರಫಿ, ಗುಡ್ಡ, ಎತ್ತರ, ಬೆಟ್ಟ, ಭಾರೀ ಮಳೆ, ಅನಿಯಮಿತವಾದಂಥ ಕಾಡು, ಮರ, ಇಂಥೆಲ್ಲ ಕಾರಣದಿಂದ ಇಳುವರಿನೂ ಕಡಿಮೆ, ಮೇಂಟೆನೆನ್ಸು ಕಷ್ಟ, ಜೊತೆಗಲ್ಲಿ ಜನಸಂಖ್ಯೆ ಇಲ್ಲದೋ ಇದ್ದಕ್ಕೆ ಲೇಬರ್ದು ಭಾಳ ಶಾರ್ಟೇಜು.
ಹಂಗೆ ಅವ್ರಿಗೆ ಕಷ್ಟ ಹೇಳುವಂಥದ್ದನ್ನು ನೀವು ಅಸಾಂಪ್ರದಾಯಿಕ ಪ್ರದೇಶದಲ್ಲಿ ಅದನ್ನು ಅನ್ಕೋಬೇಕಂತಿಲ್ಲ. ಅಥವಾ ಈಗಾಗಲೇ ನೀವು ಅಡಿಕೆ, ತೆಂಗು, ಕಾಫಿ ಇದು ಯಾವುದೋ ಬೆಳೆ ಮಾಡಿದಾಗ ಅದ್ರ ಜೊತೆಗೆ ಈ ಬೆಳೆನೂ ಹಾಕ್ಕೊಂಡು ಹೋಗ್ತದೆ. ಹಾಗಾಗಿ ಕಾಫಿ ಏನಂತ ಮ್ಯಾನೇಜ್ಮೆಂಟು ಕಷ್ಟದ ಬೆಳೆ ಅಲ್ಲ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಇಲ್ಲಿಗೆ ಮುಗಿಸ್ತೀವಿ. ಮತ್ತು ಮುಂದಿನ ಕಂತಲ್ಲಿ ಮತ್ತು ಇನ್ನೊಂದಷ್ಟು ಕಾಫಿಯ ವಿಷಯವನ್ನು ಕುರಿತು ಚರ್ಚೆ ಮಾಡೋಣ. ಕಾರ್ಯಕ್ರಮ ನೋಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಜ್ಞಾನ ವಿಜ್ಞಾನಿ ಕಂತನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.